ಇಷ್ಟೆಲ್ಲ ಮಾಡಿಕೊಂಡಂತ RSS ಇವತ್ತು ಇಡೀ ದೇಶವನ್ನು ಆವರಿಸಿಕೊಂಡಿರುವಂತಹ RSS, ಈ ದೇಶದಲ್ಲಿ ಬಿಜೆಪಿ ಅನ್ನುವಂತಹ ಮುಖದಲ್ಲಿ ಆಡಳಿತ ನಡೆಸ್ತಿರುವಂತಹ RSS, ಉತ್ತರ ಭಾಗದಲ್ಲಿ ಆಲ್ಮೋಸ್ಟ್ ಈಶಾನ್ಯ ಭಾಗದಲ್ಲಿ ಆಲ್ಮೋಸ್ಟ್ ಈ ದೇಶವನ್ನು ಅಪೋಷಣಕ್ಕೆ ಅಂತಾನೆ ಹೇಳ್ತಾರೆ, ಕಬ್ಜಾ ಮಾಡಿಕೊಂಡಿರುವಂತಹ RSS ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿ. ನಮ್ಮ ದೇಶದಲ್ಲಿ ಬ್ರಿಟಿಷರಿದ್ದಂತ ಸಂದರ್ಭದಲ್ಲೇ ಅನೇಕ ಸಂಘಟನೆಗಳು ಹುಟ್ಟುಕೊಂಡಿದ್ದಾವೆ. ಅದರಲ್ಲಿ ಮಿಥಿಕ್ ಸೊಸೈಟಿ ಅನ್ನುವಂಥದ್ದು ಒಂದು RSS ನವರ ಕೈಯಲ್ಲಿದೆ. ಹಾಗಿದ್ರೆ ಬ್ರಿಟಿಷರ ಕೈಯಲ್ಲಿ ಅವರ ಹತ್ರ ನೋಂದಣಿಯಾಗಿದ್ದಂತಹ ಸಂಸ್ಥೆ ಅದನ್ನು ಮುಂದುವರಿಸಲಿಕ್ಕೆ ಇವರೇ ಹಾಕಿದ್ದಾರೆ. ದೇಶದಲ್ಲಿರುವಂತಹ ಎಷ್ಟು ರಾಜ್ಯಗಳಲ್ಲಿ, ಎಷ್ಟು ಜಿಲ್ಲೆಗಳಲ್ಲಿ, ಎಷ್ಟು ತಾಲೂಕುಗಳಲ್ಲಿ, ಯಾವ ಗ್ರಾಮ ಪಂಚಾಯಿತಿಗಳಲ್ಲಿ, ಎಷ್ಟು ಗ್ರಾಮಗಳಲ್ಲಿ, ಎಷ್ಟು ಶಾಖೆಗಳಿದಾವೆ, ಅದರಲ್ಲಿ ಬೆಳಿಗ್ಗೆ ಸಾಯಂಕಾಲ ರಾತ್ರಿ ಹೀಗೆ 3-4 ರೀತಿಯ ಶಾಖೆಗಳು. ಆ ಶಾಖೆಗಳಲ್ಲಿ ಭಾಗವಹಿಸುವಂತಹ ಸ್ವಯಂ ಸೇವಕರು, ತರುಣ, ಬಾಲ, ಶಿಶು ಮತ್ತೆ ಪ್ರೌಢ, ಹೀಗೆ ಎಲ್ಲ ಅಂಕಿಅಂಶಗಳು ಸಿಗುತ್ತೆ. ಆದರೆ ಇಡೀ ದೇಶದ ಸ್ವಯಂ ಸೇವಕರ ಗುರುದಕ್ಷಿಣೆಯ ಹಣ ಎಷ್ಟು ಎಲ್ಲಿಯೂ ಗೊತ್ತಿಲ್ಲ, ಯಾವುದೇ ಕಾರ್ಯಕ್ರಮಗಳಲ್ಲಿ ಹೇಳಿಲ್ಲ. ನನ್ನದು ನನ್ನ RSS ಸಂವಿಧಾನವನ್ನು ಒಪ್ಪಿ ದೇಶ ಭಕ್ತಿಯಿಂದ ದೇಶಕ್ಕಾಗಿ ಬದುಕ್ತಾ ಇರುವಂತ RSS. ಹಲೋ ನಮಸ್ಕಾರ. ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಒಂದು ಸುದ್ದಿ ಸಿಕ್ಕಾಪಟ್ಟೆ ಸದ್ದಾಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರಂತೂ ಹೋಮ್ ಮಿನಿಸ್ಟರ್, ಈಗ ಅವರು ಒಂದು ವಿಚಾರದ ಬಗ್ಗೆ ಮಾತಾಡಿದ ಕೂಡಲೇ ಅವರನ್ನು ಟಾರ್ಗೆಟ್ ಮಾಡಿ ಅವರ ಪ್ರಶ್ನೆಗಳನ್ನೇ ಹತ್ತಿಕ್ಕುವಂಥ ಪ್ರಯತ್ನ ಮಾಡ್ತಾರೆ. RSS ಸುದ್ದಿನೇ, ಅದರಲ್ಲಿ ಏನಿಲ್ಲ. RSS ಸಂಘಟನೆ ಯಾಕೆ ರಿಜಿಸ್ಟರ್ ಆಗಿಲ್ಲ? ನೀವು ಈ ದೇಶದ ಅತ್ಯಂತ ದೊಡ್ಡ ಸಂಘಟನೆ ಅಂತೀರಿ, 100 ವರ್ಷಗಳ ಇತಿಹಾಸದ ಕಥೆಗಳನ್ನು ಹೇಳ್ತೀರಿ, ತ್ಯಾಗ ಬಲಿದಾನದ ವಿಚಾರಗಳನ್ನು ಕೂಡ ಮಂಡಿಸ್ತೀರಿ. ಎಸ್, ಓಕೆ, ಎಲ್ಲದೂ ಓಕೆ ಓಕೆ ಓಕೆ. ನಿಮ್ಮ ಸಿದ್ಧಾಂತ ಏನೇ ಇರಲಿ, ನಿಮ್ಮ ಸಿದ್ಧಾಂತಗಳೇನೇ ಇರಲಿ, ನೀವು ರಿಜಿಸ್ಟರ್ ಯಾಕೆ ಮಾಡ್ಕೊಂಡಿಲ್ಲ? ಈಗ ರಿಜಿಸ್ಟರ್ ಮಾಡ್ಕೊಂಡ್ರೆ ಲೆಕ್ಕ ಕೊಡ್ಬೇಕು, ಸಿಕ್ಕಾಪಟ್ಟೆ ಕಾನೂನಿನ ಅಡಿಯಲ್ಲಿ ಕಾರ್ಯನಿರ್ವಹಿಸಬೇಕು. ಈ ಆತಂಕದಿಂದ ನಾವು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತಲೂ ನೀವು ಹೇಳ್ತಾ ಇಲ್ಲ. ತೀರಾ ರಿಜಿಸ್ಟ್ರೇಷನ್ ವಿಚಾರ ಬಂದಾಗೆಲ್ಲ ಮೋಹನ್ ಭಾಗವತ್ ಅಂತವರೆಲ್ಲ ಈ ಆಡಿಟ್ ಬಗ್ಗೆ ಮಾತಾಡ್ತಾರೆ. ಆಡಿಟ್ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ. ಹೌದು, ಹೇಗೆ ಮಾಡ್ತೀರಿ? ಸಾರ್ವಜನಿಕವಾಗಿ ಅದನ್ನು ಬಹಿರಂಗಪಡಿಸ್ತೀರಾ? ನಿಮ್ಮ ಲೆಕ್ಕಾಚಾರ, ನಿಮ್ಮ ಲೆಕ್ಕಪತ್ರ, ನಿಮ್ಮ ಸದಸ್ಯತ್ವ ನೋಂದಣಿ, ಇದನ್ನೆಲ್ಲ ನೀವು ಸಾರ್ವಜನಿಕವಾಗಿ ಬಹಿರಂಗಪಡಿಸ್ತಾ ಇದ್ದೀರಾ? ನಿಮ್ಮ ಹಣಕಾಸಿನ ಮೂಲ ಯಾವುದು? ನಿಮ್ಮ ಆದಾಯದ ಮೂಲ ಯಾವುದು? ಲಕ್ಷಾಂತರ ಸಂಘಟನೆಗಳು ಈ ದೇಶದಲ್ಲಿದ್ದಾವೆ ಅನ್ನೋ ಪ್ರಶ್ನೆಗಳು ಬರುತ್ತೆ. ಹಾಗಾದರೆ ಅದಕ್ಕೆಲ್ಲ ಒಂದು ಲೆಕ್ಕಪತ್ರ, ಲೆಕ್ಕಾಚಾರಗಳು ಬೇಕಲ್ಲ, ಅದನ್ನೆಲ್ಲ ಹೇಗೆ ನಿಭಾಯಿಸ್ತೀರಿ? ಅನೇಕ ಪ್ರಶ್ನೆಗಳಿದ್ದಾವೆ. ಈ ಥರದೊಂದು ಕಾನ್ಸೆಪ್ಟು ನಮ್ಮ ತಲೆಗೆ ಬಂದಾಗ ಅಲ್ಲೇ ಇದ್ದು ಅಲ್ಲೇ ಕಾರ್ಯನಿರ್ವಹಿಸಿ ಆ ವಿಚಾರದಲ್ಲಿ ಗಂಭೀರವಾದಂಥ ಅಧ್ಯಯನ ಮಾಡಿಕೊಂಡಂಥ ಅವರು ವ್ಯಕ್ತಿ ಯಾರಾದ್ರೂ ಸಿಗ್ತಾರ ನಮಗೆ ಅಂತ ನಾನು ಆಲೋಚನೆ ಮಾಡ್ತಿದ್ದಾಗ ನಮಗೆ ಸಿಕ್ಕಿದ್ದು ಹನುಮೇಗೌಡರು. ಹನುಮೇಗೌಡರು RSSನಲ್ಲೇ ಇದ್ದರು. 4 ದಶಕಗಳ ಅನುಭವ ಇದೆ RSS ಬಗ್ಗೆ ಅವರಿಗೆ. ಅಲ್ಲಿ ಅವ್ರು ಯಾಕೆ ಹೋದರು, ಏನು ಮಾಡಿದ್ರು, ಯಾಕೆ ಹೊರಗೆ ಬಂದರು, ಅಲ್ಲಿನ ವಿಚಾರಧಾರೆಗಳೇನು, ಅಲ್ಲಿನ ಅಸಲಿಯತ್ತೇನು, ಆರೋಪಗಳೇನು, ಒಪ್ಪಿಕೊಳ್ಳುವಂಥ ಒಂದಿಷ್ಟು ವಿಚಾರಗಳಿದ್ದಾವೆ, ಅದೇನು, ಅವರ ಹಿಡನ್ ಅಜೆಂಡಾ ಏನು, ಈ ಥರದ ಅನೇಕ ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದೆ. ಹಾಗಾಗಿ ನಾವಿವತ್ತು ವಿಸ್ತಾರವಾಗಿ, ನೇರವಾಗಿ, ಯಾವುದೇ ಮುಚ್ಚುಮರೆ ಇಲ್ಲದೆ ಜನರಿಗೆ ವಿಚಾರ ಮುಟ್ಟಿಸುವ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡೋಣ ಅಂತ ಇವತ್ತಿನ ಈ ವಿಶೇಷವಾದ ಕಾರ್ಯಕ್ರಮವನ್ನು ನಾನು ಮಾಡ್ತಾ ಇದ್ದೀನಿ. ನಮ್ಮ ಜೊತೆ ಹನುಮೇಗೌಡರಿದ್ದಾರೆ. ಹನುಮೇಗೌಡ್ರೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹನುಮೇಗೌಡ್ರೆ, ನಿಮಗೆ ಮೊದಲನೇ ಪ್ರಶ್ನೆ, ನೀವೇನು ಮಾಡ್ಕೊಂಡಿದ್ದೀರಿ? ಈಗ ನಾನು LIC ಏಜೆಂಟ್ ಆಗಿದ್ದು, ಆದರೆ ಕಾರ್ಯ ಬಿಸ್ನೆಸ್ ಮಾಡ್ತಾ ಇಲ್ಲ. ಜೊತೆಗೆ ಈಗ ಹೆಚ್ಚು ನನ್ನನ್ನು ನಾನು ಸಾಮಾಜಿಕ ಹೋರಾಟಗಳಲ್ಲಿ ಕಾರ್ಯದಲ್ಲಿ ನಾವು ನಿಮ್ಮನ್ನು ತೊಡಗಿಸ್ಕೊಂಡಿದ್ದನ್ನು ನಾವು ನೋಡಿದ್ದೀವಿ. ನೀವು ಪುಸ್ತಕಗಳನ್ನು ಕೂಡ ಬರೆದಿದ್ರಿ ಇತ್ತೀಚೆಗೆ, ಭಾಳ ದೊಡ್ಡ ಪ್ರಮಾಣದಲ್ಲಿ ಸೇಲ್ ಆಯ್ತು. ಆ ಪುಸ್ತಕದ ಹೆಸರೇನು? RSSನ ಕರಾಳ ಮುಖಗಳು. RSSನ ಕರಾಳ ಮುಖಗಳು. ಅದು ಹಿಂದಿ ಮತ್ತೆ ಇಂಗ್ಲಿಷ್ನಲ್ಲೂ ಆಗಿದೆ. ನೀವು ಅದನ್ನ ಎಲ್ಲೆಲ್ಲ ಕೆಲವು ಕಡೆ ಎಲ್ಲ ತಲುಪಿಸೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದು ನಾನು ನೋಡಿದ್ದೀನಿ. ದೊಡ್ಡ ಪ್ರಮಾಣದಲ್ಲಿ ಅದು ಸೇಲ್ ಕೂಡ ಆಯಿತು. ಸುಮಾರು 18,000 ಪುಸ್ತಕಗಳು ಹೋಗಿದೆ. ಸುಮಾರು ಒಂದು 20 ಲಕ್ಷ ಜನರಿಗೆ PDF ರೂಪದಲ್ಲಿ ತಲುಪಿದೆ. ಏನು RSS ಕರಾಳ ಮುಖ ಅಂದ್ರೆ ಅದು ಕರಾಳ ಮುಖ ಇದೆಯಾ? RSSನವರ ಒಂದು ದೇಶಭಕ್ತ ಸಂಘಟನೆ ಅಂತ ಅವ್ರು ಹೇಳ್ತಾರಪ್ಪ. ಅನಾಚಾರ,
ಅವರ ಮೋಸ ವಂಚನೆ, ಅವರ ವಿಕೃತ ಬುದ್ಧಿಗಳು, ಅದೆಲ್ಲವನ್ನು ಅದರಲ್ಲಿ ಬರೆದಿದೆ. ಇದು ಸಂಘಟನೆಯ ಮಾನಸಿಕತೆನೋ ಅಲ್ಲಿರೋ ವ್ಯಕ್ತಿಗಳದ್ದ, ಅಥವಾ ಅದರ ಚಿಂತನೆಯಲ್ಲೇ ಲೋಪದೋಷ ಇದೆಯಾ? ಸಂಘದ ಸ್ವಯಂ ಸೇವಕರು ಅಂತ ಏನಿದ್ದಾರೆ ಕೆಳ ಹಂತದವರು 95% ಒಳ್ಳೆಯವರೇ ಈಗಲೂ. ಆದ್ರೆ ಅವರೆಲ್ಲರೂ ಈ 5% ಇದಾರಲ್ಲ ಮೇಲ್ ಸ್ತರದ ಅಂತಂದ್ರೆ ಹಿರಿಯ ಅಧಿಕಾರಿಗಳು, ಆ ಹಿರಿಯ ಅಧಿಕಾರಿಗಳೆಲ್ಲರೂ ಬಹುತೇಕ ಮೇಲ್ವರ್ಗದವರು. ಅವರ ಸೂಚನೆಗಳಿಗೆ ಮತ್ತು ಬಿಜೆಪಿಗೆ ಗುಲಾಮರಾಗ್ಬಿಟ್ಟಿದ್ದಾರೆ. ಹಾಗಾಗಿ ಈ 5% ಮತ್ತು ಬಿಜೆಪಿಯವರು ಮಾಡ್ತಾ ಇರುವಂತಹ ಅನಾಚಾರ, ವ್ಯಭಿಚಾರ, ಭ್ರಷ್ಟಾಚಾರ, ಅನೀತಿ, ಅಕ್ರಮಗಳು ಇದೆಲ್ಲದಕ್ಕೆ ಗೊತ್ತಿದ್ದು ಅವರಿಗೆ ಓಟ್ ಹಾಕ್ತಾ ಇದ್ದಾರೆ. ಹಾಗಾಗಿ ಆ ವಿಚಾರಗಳನ್ನ ನಾನು ಆ ಪುಸ್ತಕದಲ್ಲಿ ಬರೆದಿದ್ದೀನಿ. ಆ 5%ಗೆ ಈ 95% ಗುಲಾಮರಾಗಿದ್ದಾರೆ. ಧರ್ಮೇಗೌಡ್ರೆ, ಹಿಂದೂ ನಾವೆಲ್ಲ ಒಂದು ರಾಷ್ಟ್ರೀಯತೆಯ ಪರಿಕಲ್ಪನೆ ಇರುವಂಥ RSS ಅಂತ ಅವ್ರು ಹೇಳ್ಕೊತಾರೆ. ನೀವು ಈಗ ಕೊಟ್ಟ ಉತ್ತರದಲ್ಲಿ ಅಲ್ಲಿ ಜಾತಿ ವ್ಯವಸ್ಥೆ ಇದೆ ಅಂತ ಹೇಳ್ದಂಗೆ ಆಗ್ತಾ ಇದೆ ನನಗೆ. ಯಾಕಂದರೆ ಹಿಂದೂ ನಾವೆಲ್ಲ ಒಂದು ಅನ್ನುವಂಥ ಪರಿಕಲ್ಪನೆ ಇರುವಂಥ ಒಂದು ಸಂಘಟನೆ, ಅಲ್ಲಿ ಜಾತಿ ಇದೆ, ಜಾತಿ ವ್ಯವಸ್ಥೆ ಇದೆ, ಮೇಲು ಕೀಳು ಅನ್ನೋ ತಾರತಮ್ಯ ಇದೆ ಅನ್ನುವ ಅರ್ಥದಲ್ಲಿ ತಾವು ಮಾತಾಡ್ತಾ ಇದ್ದೀರಿ. ನೀವು ಆ ಸಂಘಟನೆಯಲ್ಲಿ ಇದ್ದಲ್ಲ ಸುಮಾರು 30-40 ವರ್ಷಗಳ ಕಾಲ, 35-40 ವರ್ಷಗಳ ಕಾಲ ನಾನು ಯಾವಾಗ ಸೇರ್ಕೊಂಡ್ರಿ? ಯಾವ ಇಸ್ವಿ ಸೇರ್ಕೊಂಡ್ರಿ ನೀವಲ್ಲಿ? ನಾನು 77-78ರಲ್ಲಿ ನನ್ನ ಸಂಘದ ಶಾಖೆಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ದು. 7-8ನೇ ತರಗತಿ ಓದುವಂತಹ ಸಂದರ್ಭದಲ್ಲಿ, ಅಂದ್ರೆ 12-13ನೇ ವಯಸ್ಸಿನಲ್ಲಿ. ಯಾಕೆ ಹೋಗ್ಬೇಕು ಅನ್ಸ್ತು ನಿಮಗೆ? ಆಗ ಎಮರ್ಜೆನ್ಸಿ ಆಗಷ್ಟೇ ಹೋಗಿತ್ತು. ಎಮರ್ಜೆನ್ಸಿ ಹೋದ ತಕ್ಷಣ ಹೆಸರುಘಟ್ಟದ ಮುತ್ತಣ್ಣ ಅನ್ನಂತ ಒಬ್ಬ ಸಂಘದ ತಾಲೂಕು ಕಾರ್ಯವಾಹ ಅವರು ಬರ್ತಾ ಇದ್ರು. ಅವರ ಚಡ್ಡಿ ಮತ್ತೆ ಸೈಕಲ್ ಇರುವಂತ ದಂಡವನ್ನು ನೋಡಿದ್ರೆ ನಾವು ಓಡಿ ಹೋಗ್ತಾ ಇದ್ವಿ. ನಮಗೆ ಈ ಬೆತ್ತ ಅನ್ನುವಂಥದ್ದು ಏನನ್ನ ನೋಡಿದ್ರೆ ಪೊಲೀಸ್ನವರನ್ನ ನೋಡಿ ಹೆದರಿಕೆ ಆಗ್ತಾ ಇತ್ತು. ಪೊಲೀಸ್ ವೇಷ ಕೂಡ ಮೊದಲು ಆ ಕಾಲದಲ್ಲಿ ಅದಕ್ಕಿಂತ ಸ್ವಲ್ಪ ಮುಂಚೆ ಚಡ್ಡಿಗೆ ಇತ್ತು, ಹೌದು. ಹಾಗಾಗಿ ಆ ಒಂದು ಕಾರಣ ಮತ್ತೆ ಈ RSS ನವರನ್ನ ಅರೆಸ್ಟ್ ಮಾಡ್ತಾರೆ ಅನ್ನುವಂಥ ತುರ್ತು ಪರಿಸ್ಥಿತಿಯ ಕಾಲಘಟ್ಟ. ಹಾಗಾಗಿ ಓಡಿ ಹೋಗ್ತಾ ಇದ್ವಿ. ನನ್ನ ಪಕ್ಕದ ಊರು ಅಂದ್ರೆ ನನ್ನೂರು ಯಲಹಂಕದ ಹತ್ರ ಆವಲಹಳ್ಳಿ, ಪಕ್ಕದಲ್ಲಿ ಇರುವಂತದ್ದು ಸಿಂಗನಾಯಕನಹಳ್ಳಿ. ಅಲ್ಲಿ ಕಾಂಗ್ರೆಸ್ಗೆ ಕಡು ವಿರೋಧಿಯಾಗಿದ್ದಂತಹ ಒಬ್ಬ ಕೊಂಡಪ್ಪನವರ ರಾಮಯ್ಯ ಅನ್ನುವಂಥವ್ರ ಮಗ SR ವಿಶ್ವನಾಥ್ ಮತ್ತೆ ನಮ್ಮ ಸೋದರ ಮಾವನ ಮಗ SN ರಾಜಣ್ಣ, ಅವರಿಬ್ರು ಕೂಡ RSSನ ಶಿಬಿರಕ್ಕೆ ಹೋಗಿ ಟ್ರೈನಿಂಗ್ ಪಡೆದು ಅವರೂರಿನಲ್ಲಿ ಶಾಖೆ ಮಾಡಿ ಅವರೂರಿಂದ ನಮ್ಮೂರಲ್ಲಿ ಶಾಖೆ ಪ್ರಾರಂಭ ಆಯಿತು. ಹಾಗಾಗಿ ನಾನು ಶಾಖೆಗೆ ಹೋಗ್ತಾ ಇದ್ದೆ. ಶಾಖೆಗೆ ಹೋಗೋದಕ್ಕೆ ನಮ್ಮ ಮನೆಯಲ್ಲಿ ವಿರೋಧ. ಅಂದ್ರೆ ಶಾಖೆ ಅಂತ ಅಲ್ಲ, ಆಟ ಆಡೋಂಗಿಲ್ಲ, ಆಟ ಆಡೋದನ್ನ ನೋಡೋಂಗಿಲ್ಲ, ಶಾಲೆಯಲ್ಲಿ ಇರಬೇಕು, ಇಲ್ಲ ಓದ್ತಾ ಇರಬೇಕು, ಇಲ್ಲ ಮನೆಯಲ್ಲಿ ಕೆಲಸ ಮಾಡಬೇಕು. ಇಂತಹ ಪರಿಸ್ಥಿತಿಯ ಮಧ್ಯದಲ್ಲಿ ಕದ್ದು ಆಟ ಆಡ್ಲಿಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ಕಥೆಗಳು, ಮಹಾಪುರುಷರ ವಿಚಾರಧಾರೆ, ಅಲ್ಲಿ ಹೇಳ್ಕೊಡ್ತಾ ಇದ್ದಂತ ಸಂಸ್ಕೃತದ ಶ್ಲೋಕಗಳು, ಇವುಗಳಿಂದ ಆಕರ್ಷಿತನಾಗಿ ಕಟ್ಟರ್ ಸ್ವಯಂ ಸೇವಕನಾಗಿ, ಕಟ್ಟರ್ ಕಾರ್ಯಕರ್ತ ಆಗಿ, ಕಟ್ಟರ್ ಪ್ರಚಾರಕ ಆಗಿದ್ದೆ. ಪ್ರಚಾರಕ ಅಂತ ಹೇಳಿದ್ರೆ ಮದುವೆ ಆಗದೆ, ಮನೆಗೆ ಹೋಗದೆ, ಹಣ ಗಳಿಸದೆ, ಮನೆ ಸಂಬಂಧವನ್ನು ಇಟ್ಕೊಳ್ಳದೆ ಕೆಲಸ ಮಾಡುವಂಥದ್ದು. ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ, ನಾನು ಪ್ರಚಾರಕನಾಗಿದ್ದಾಗ ನನ್ನನ್ನು ಹಿಡಿದು ಎಳ್ಕೊಂಡ್ ಬರ್ತಾ ಇದ್ರು ನಮ್ಮ ಅಣ್ಣ, ಇಬ್ರು ಅಣ್ಣಂದಿರು. ಆ ಕಾರಣದಿಂದ ನಾನು ಸತ್ತೋಗಿದ್ದೀನಿ ಅಂತ ಕ್ರಿಯೇಟ್ ಮಾಡ್ಕೊಂಡು ಸಂಘದ ಒಳಗಡೆ ರಾಜ್ಯದ 11 ಜಿಲ್ಲೆಗಳಲ್ಲಿ ಬೇರೆ ಬೇರೆ ಕಡೆ ಕೆಲಸ ಮಾಡಿದ್ದೀನಿ. ಏನ್ ಕೆಲಸ ಮಾಡ್ತಿದ್ರಿ? ಸಂಘದ ಪ್ರಚಾರಕ ಅಂತಂದ್ರೆ ಸಂಘದ ವಿಚಾರಧಾರೆಯನ್ನ ಒಂದೊಂದು ಊರಿನಲ್ಲಿ ಹೋಗಿ ಯುವಕರನ್ನ ಒಟ್ಟಿಗೆ ಸೇರಿಸಿ, ಯುವಕರು ಅಂದ್ರೆ ನಮಗೇನು ದೊಡ್ಡವ್ರು ಬರ್ತಿರಲಿಲ್ಲ, ಮಕ್ಕಳೇ, ವಿಶೇಷವಾಗಿ ಹೈಸ್ಕೂಲ್ ಮತ್ತು PUC ಮಕ್ಕಳೇ ಹೆಚ್ಚಿಗೆ ಬರ್ತಾ ಇದ್ದಿದ್ದು. ಯಾರೋ ಕೆಲವರು ಹಳಬರು ಒಂದಷ್ಟು ಜನ ಬರ್ತಾ ಇದ್ರು. ಅವರಿಗೆ ವಿಚಾರಧಾರೆಯನ್ನು ತಿಳಿಸಿ ಅವರ ಶಾಖೆಯಲ್ಲಿ ಆಟ ಕತೆ. ಅವಾಗ ಎಷ್ಟು ವಯಸ್ಸು ನಿಮಗೆ? ನೀವು ಸೇರ್ಕೊಂಡ್ರೆ 7-8 ವಯಸ್ಸಲ್ಲಿ? 25ರಿಂದ 35ರವರೆಗೆ ನಾನು ವಿಚಾರಧಾರೆಗೆ ಪ್ರಚಾರಕರಾಗಿದ್ರಿ. ಏನು ವಿಚಾರಧಾರೆ? ಹಿಂದೂ ಒಂದು ಬಂದು ನಮ್ಮ ದೇಶ ಧರ್ಮ ಉಳಿಬೇಕು, ಅದಕ್ಕೋಸ್ಕರ ಸಂಘದಲ್ಲಿ ಹೇಳ್ಕೊಡ್ತಾ ಇದ್ದಂಥದ್ದು ಸತ್ಯ, ನಿಷ್ಠೆ, ತ್ಯಾಗ, ಸೇವೆ, ಪ್ರಾಮಾಣಿಕತನ ಇವೆಲ್ಲವನ್ನು ಹೇಳ್ಕೊಡ್ತಾ ಇದ್ರು. ಅದನ್ನೇ ನಾನು ನಮ್ಮ ವಿಚಾರವನ್ನ ಅಂದ್ರೆ ನಾನು ಯಾವ್ದು ಕಲ್ತಿದ್ದೆ ಅದನ್ನ ಯುವಕರಿಗೆ ಹೇಳ್ಕೊಡ್ತಾ ಇದ್ದೆ. ಓಕೆ, ಆ ವಿಚಾರಧಾರೆಯಲ್ಲಿ ಇಲ್ಲಿನ ಸಾರ್ವಭೌಮತ್ವ ವಿರೋಧಿಸುವಂತಹ ವಿಚಾರಗಳಿದ್ವಾ? ಅಂದ್ರೆ ಇಲ್ಲಿ ಇದೊಂದು ಬಹುಸಂಖ್ಯಾತ ಮತ್ತೆ ಭಾವೈಕ್ಯತೆ ಇರುವಂತ ಮತ್ತೆ ಬಹುಧರ್ಮೀಯ ಆಚರಣೆ ಇರುವಂತ ಒಂದು ದೇಶ ಇದು. ಬಹುಧರ್ಮಗಳು ವಾಸ ಇರುವಂತ ದೇಶ ಇದು. ಧರ್ಮ ಅಂತ ಹೇಳಿದ್ರೆ ಅದು ಕೇವಲ ಹಿಂದೂ ಧರ್ಮ, ಉಳಿದಂತವು ಮತಗಳು, ಅದು ಅಭಿಪ್ರಾಯ ಅನ್ನೋ ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ರು. ಅಂದ್ರೆ ಅಲ್ಲಾ ಅದು ಒಂದು ಅಭಿಪ್ರಾಯ, ಯೇಸು ಅದೊಂದು ಅಭಿಪ್ರಾಯ. ಆದ್ರೆ ಹಿಂದೂ ಧರ್ಮಕ್ಕೆ ವಿಶಾಲವಾದಂತ ಅರ್ಥ ಇದೆ. ಹಾಗಾಗಿ ಧರ್ಮ ಅಂದ್ರೆ ಇದೊಂದೇ ಅಂತ ಅವತ್ತು ಹೇಳ್ಕೊಡ್ತಾ ಇದ್ರು. ಅಲ್ಪಸಂಖ್ಯಾತ ಇದನ್ನೇ ಪ್ರಚಾರ ಮಾಡಿ ಅಂತಿದ್ರ, ಅದು ಹೇಳ್ತಾ ಇದ್ರು. ನಾವೆಲ್ಲರೂ ಉಳಿದಂತವ್ರೆಲ್ಲರೂ ನಾವು ಒಂದು ಅಂತ ಹೇಳಿ
ಎಕ್ಸೆಪ್ಟ್ ಮುಸ್ಲಿಂ ಕ್ರಿಶ್ಚಿಯನ್ ಉಳಿದಂತವ್ರು ನಾವೆಲ್ಲ ಒಂದು, ಹಿಂದೂ ಒಂದು ಬಂದು ಇದನ್ನ ಹೇಳ್ಕೊಡ್ತಾ ಇದ್ರು. ಈ ಸಂದರ್ಭದಲ್ಲಿಯೇ ನಾನು ಸಂಘದ ಪ್ರಚಾರಕನಾಗಿದ್ದಂಥ ಸಂದರ್ಭದಲ್ಲಿ ಯಾವುದೇ ಒಂದು ರೂಟ್ ಮಾರ್ಚ್ ಪಥಸಂಚಲನ ಏರ್ಪಡಿಸಬೇಕಾದ್ರೆ ಒಂದು ಮಸೀದಿ ಬೇಕೇ ಬೇಕಾಗಿತ್ತು. ಆ ಮಸೀದಿ ಮುಂದೆನೇ ಹೋಗಬೇಕಾಗಿತ್ತು. ಎಲ್ಲಾದ್ರೂ ಯಾರಾದ್ರೂ ಚರ್ಚ್ಗಳನ್ನು ಕಟ್ಟಿದ್ರೆ ಅಂದರೆ ಕ್ರಿಶ್ಚಿಯನ್ರು ಬೈಬಲನ್ನು ಹಂಚಲಿಕ್ಕೆ ಬಂದರೆ ಅವ್ರನ್ನ ಹಿಡಿದು ಹೊಡೆಯುವಂಥದ್ದು, ಚರ್ಚ್ಗಳು ಅಕ್ರಮವಾಗಿ ಕಟ್ಟಿದ್ರು ಹೊಡೆದಿರುವಂಥದ್ದು ಬೇರೆ ಎಲ್ಲೋ ಅಲ್ಲ, ಇಲ್ಲೇ ಯಲಹಂಕದಲ್ಲೇ 1985ನೇ ಇಸ್ವಿನಲ್ಲಿ ಒಂದು ಚರ್ಚನ್ನ ರಾತ್ರೋರಾತ್ರಿ ಹೊಡೆದಾಕ್ತಾರೆ ಯಲಹಂಕ ಉಪನಗರದಲ್ಲಿ. ಅದರಲ್ಲಿ ನಾನು ಭಾಗಿಯಾಗಿದ್ದೆ. ನೀವು ಭಾಗಿಯಾಗಿದ್ದು Awesome Aesthetic Clinic, your transformation partner. ರಾಜಾಜಿನಗರ್, ಬೆಂಗಳೂರು. ಬಟ್ ಅದನ್ನ RSS ಮಾಡಿ ಅಂತ ಹೇಳ್ತಾ ನೀವೇ ಮಾಡಿ. RSS ನ ಪ್ರಮುಖರು ಅಂದ್ರೆ RSS ಎಲ್ಲಿದೆ? ಕಚೇರಿ ಹೆಸರಿಗಷ್ಟೇ ಒಂದು ಕಚೇರಿ. ನಮ್ಗೆ RSS ನಲ್ಲಿ ಹೇಳ್ಕೊಡ್ತಾ ಇದ್ದಿದ್ದು RSS ಅಂದ್ರೆ ಯಾವ್ದಪ್ಪ, ಎಲ್ಲಿದೆಯಪ್ಪ ಅಂತ ಕೇಳಿದ್ರೆ ಒಬ್ಬ ವ್ಯಕ್ತಿಯನ್ನ ನೋಡಿದಾಗ ಅಲ್ಲಿ RSS ಗುರುತಿಸ್ಬೇಕು. ಅಂದ್ರೆ ಜನ ನಮ್ಮನ್ನ ಗುರುತಿಸ್ಬೇಕಾದ್ರೆ ನಾವು RSS ಹನುಮೇಗೌಡ ಅಂತ ಗುರುತಿಸ್ಬೇಕು, ಅಲ್ಲಿವರೆಗೆ ನಾವು ಬೆಳಿಬೇಕು. ಅಂದ್ರೆ ಆ ವ್ಯಕ್ತಿ ನಮ್ಮ ಸಂಘದ ಹಿರಿಯರು ಏನ್ ಹೇಳ್ತಾರೆ ಅದನ್ನ ಪಾಲನೆ ಮಾಡೋದೇ ನಮ್ಗೆ RSS. ನನ್ನ ನೇರವಾದ ಪ್ರಶ್ನೆ, ಬೇರೆ ಧರ್ಮದವರನ್ನ ನೀವು ವಿರೋಧಿಸಿ ಧಿಕ್ಕರಿಸಿ ಅಂತ ಹೇಳ್ತಾ ಇದ್ರಾ? ನೇರವಾಗಿ ಹೇಳೋದಲ್ಲ, ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳ್ಕೊಡ್ತಾರೆ. ಅದನ್ನ ಹೇಳ್ಕೊಡ್ತಾರೆ, ಖಂಡಿತ ಹೇಳ್ಕೊಡ್ತಾರೆ. ಓಕೆ. ಬೈಠಕ್ಗಳಲ್ಲಿ ಅಂದ್ರೆ ಬೈಠಕ್ ಅಂದ್ರೆ ಕೆಲವರು ಬೆಳೆದಿರುವಂತಹ ಇವರು ವಿಚಾರವನ್ನು ಒಪ್ಪಿರುವಂತವ್ರು ಅಂದ್ರೆ ಕಾರ್ಯಕರ್ತರು. ಆ ಕಾರ್ಯಕರ್ತರಿಗೆ ಬೇರೆ ಬೇರೆ ಸ್ತರಗಳಿದೆ. ಆ ಬೇರೆ ಬೇರೆ ಸ್ತರಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳ್ಕೊಡ್ತಾರೆ. ಮುಖ್ಯ ಶಿಕ್ಷಕ ಅನ್ನುವಂಥದ್ದು ಒಂದು ಲೆವೆಲ್ ಇದೆ, ಕಾರ್ಯವಾಹ. ಅದ್ರ ಮೇಲ್ಗಡೆ ತಾಲೂಕ್ ಮಟ್ಟ, ಜಿಲ್ಲಾ ಮಟ್ಟ ಮತ್ತು ವಿಭಾಗ ಮಟ್ಟ, ಈ ರೀತಿ ಬೇರೆ ಬೇರೆ ಹಂತಗಳಿದೆಯಲ್ಲ. ಆ ಕಾರ್ಯಕರ್ತರ ಸಂದರ್ಭ ಬೈಠಕಗಳಲ್ಲಿ ಅದಕ್ಕೆ ತಕ್ಕ ಹಾಗೆ ಹೇಳ್ಕೊಡ್ತಾರೆ. ಓಕೆ, ನಾವೀಗ 2 ಪ್ರಶ್ನೆಗಳ ಮೇಲೆ ಒಂದಿಷ್ಟು ಚರ್ಚೆ ಮಾಡೋಣ, ಆಮೇಲೆ ವಾಸ್ತವ ಇವತ್ತು ನಡೀತಿರೋ ವಿಚಾರಕ್ಕೆ ನಾವು ಹೋಗೋಣ, ಕನೆಕ್ಟ್ ಮಾಡೋಣ. ನೀವು ಕರಾಳ ಮುಖಗಳು ಅಂತ ಪುಸ್ತಕ ಬರೆದಿದ್ದೀರಿ. ಆ ಕರಾಳ ಮುಖಗಳ ಬಗ್ಗೆ ನಾವು ಮಾತಾಡೋದಕ್ಕಿಂತ ಮುಂಚೆ ನೀವು ಆಗಲೇ ಒಂದು ಮಾತು ಹೇಳಿದ್ರಿ, 95% ಹಾಲಿಗೆ ಒಂದು ತೊಟ್ಟು ವಿಷ ಬಿದ್ದಾಗ ಆ ಹಾಲು ಕೂಡ ಹಾಲ ಆಗ್ತದೆ ಅಂತ ಅಲ್ವಾ? ನಾವು ಅವಾಗ ನಾವು ಸುಮ್ಮನೆ ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ವಿ. RSSನ ಒಳ್ಳೆ ಮುಖಗಳು ಯಾವುದು ನೋಡಿ? ಅದು RSSದು ಅಂತ ಅಲ್ಲ. ಈ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಪ್ರಾಮಾಣಿಕವಾಗಿ ಬದುಕಬೇಕು, ಅದೇ ನಿಜವಾದ ಧರ್ಮ. ನಾವು ಅನೇಕ ಕಡೆ ಕೇಳಿದ್ದೀವಿ, ದೇವಸ್ಥಾನಗಳಲ್ಲಿ ಇರ್ತಾರೆ ಧರ್ಮಾಧಿಕಾರಿ ಅಂತ. ಧರ್ಮಾಧಿಕಾರಿ ಆಗ್ಲಿಕ್ಕೆ ಅವನು ಧರ್ಮಿಷ್ಠ ಆಗಿದ್ರೆ ಧರ್ಮಾಧಿಕಾರಿ ಆಗ್ತಾನೆ. ಏನಕ್ಕೆ ಅಂದ್ರೆ ಅವನು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾನೆ ಅಂತೇಳಿ ಊರಿನ ಮುಖಂಡ ಮಾಡ್ತಾರೆ, ಅವನ್ನ ಧರ್ಮಿಷ್ಠ ಆದಾಗ ಧರ್ಮಾಧಿಕಾರಿ ಆಗ್ತಾನೆ. ಆ ಧರ್ಮಾಧಿಕಾರಿ ಆಗ್ಲಿಕ್ಕೆ ಅವನ ಯೋಗ್ಯತೆಗಳೇನು ಅಂದ್ರೆ ಅವನು ಇನ್ನೊಬ್ಬರಿಗೆ ಮೋಸ ವಂಚನೆ ಮಾಡಬಾರ್ದು, ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು, ಇನ್ನೊಬ್ಬರಿಗೆ ಹಿಂಸೆ ಮಾಡಬಾರ್ದು, ಅವ್ರ ಮನಸ್ಸನ್ನು ನೋಯಿಸಬಾರ್ದು. ಅದೇ ನಿಜವಾದಂಥ ಧರ್ಮ. ತನ್ನಲ್ಲಿರುವಂಥದ್ದನ್ನ ಬೇರೆಯವ್ರಿಗೆ ಹಂಚಿ ನಾವೆಲ್ಲರೂ ಒಂದೇ ಕುಟುಂಬದ ರೀತಿಯಲ್ಲಿ, ಒಂದೇ ತಾಯಿ ಮಕ್ಕಳು ಅನ್ನೋ ರೀತಿಯಲ್ಲಿ ಒಂದೇ ಪ್ರೀತಿ ವಿಶ್ವಾಸದಂತೆ ಭ್ರಾತೃತ್ವವನ್ನು ಯಾರು ನೋಡ್ತಾರೆ ಅವನು ಧರ್ಮಿಷ್ಠ ಆಗ್ಲಿಕ್ಕೆ ಸಾಧ್ಯ. ಅಂತಹ ಒಂದು ವಿಚಾರಧಾರೆ ನಮಗಿರಬೇಕು. ಅದು ಈ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಬಂದಿದೆ, ಅದೇನು RSS ದೇನಲ್ಲ. ಈ ಸತ್ಯ, ನಿಷ್ಠೆ, ತ್ಯಾಗ, ಸೇವೆ, ಪ್ರಾಮಾಣಿಕತನ ಇದೆಲ್ಲ RSS ಇಂದ ಬಂದಿದ್ದಲ್ಲ. ಸತ್ಯ ಹರಿಶ್ಚಂದ್ರನ ಕಥೆ ಕೇಳ್ತೀವಿ, ಭೀಷ್ಮನ ಪ್ರತಿಜ್ಞೆ ಕೇಳ್ತೀವಿ, ಇಂಥವು 100 ಸಂಗತಿಗಳಿದಾವೆ. ಆದರೆ ಅದನ್ನ ಹೇಳ್ಕೊಡುವಂತಹ ಒಂದು ವೇದಿಕೆ ಸಂಘಕ್ಕೆ ನನಗೆ ಸಿಕ್ಕಿತ್ತು ಅಷ್ಟೇ, ಇಡೀ ದೇಶದವ್ರಿಗೆ ಎಲ್ರಿಗೂ ಸಿಕ್ಕಿಲ್ಲ. ಆದ್ರೂ ಈ ದೇಶದಲ್ಲಿ ಇವತ್ತಿಗೂ RSS ನ ಮುಖವೇ ಕಾಣದೇ ಇರುವಂತಹ, ಅದು ಏನು ಅಂತ ಗೊತ್ತಿಲ್ಲದೆ ಇರುವಂತವ್ರು ಕೂಡ ಇವತ್ತು ಪ್ರಾಮಾಣಿಕರಾಗಿರೋರಿದ್ದಾರೆ, ಸತ್ಯನಿಷ್ಠರಾಗಿರೋರಿದ್ದಾರೆ, ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬದುಕ್ತಾ ಇರೋರಿದ್ದಾರೆ. ಆದರೆ ಇಂಥ ಸಂಘಟನೆಯಲ್ಲಿ ಈ ಥರದ್ದು ಒಳ್ಳೆಯದನ್ನು ಹೇಳ್ಕೊಟ್ಟಿದ್ದಾರೆ. ವಿಶೇಷವಾಗಿ ಶಿಸ್ತು, ಆ ಶಿಸ್ತನ್ನು ಹೇಳ್ಕೊಟ್ಟಿದ್ದಾರೆ. ಜೀವನ ಹೇಗಿರಬೇಕು ಅಂದರೆ ನಮಗೋಸ್ಕರ ಬದುಕೋದಲ್ಲ, ದೇಶಕ್ಕೋಸ್ಕರ, ಧರ್ಮಕ್ಕೋಸ್ಕರ ಬದುಕಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ. ಕರಾಳ ಮುಖಗಳು ಅಂತ ಹೇಳಿದ್ರೆ ಯಾರು ಈ RSS ನಲ್ಲಿ ತಯಾರಾದರೂ ಅವರನ್ನ ಹಿಂದಿನ ಕಾಲಘಟ್ಟದಲ್ಲಿ ಜನಸಂಘಕ್ಕೆ ಚುನಾವಣೆಯಲ್ಲಿ ನಿಲ್ಲಿಸ್ತಾ ಇದ್ರು. ಅಂದ್ರೆ ಸಂಘದ ಸಂಘ ಕಾರ್ಯದಲ್ಲೇ ಜವಾಬ್ದಾರಿಯನ್ನು ಪಡೆದು ಮೇಲ್ಮೇಲೆ ಸ್ತರಕ್ಕೆ ಹೋದಂಥವರು, ಜಿಲ್ಲಾ ಸ್ತರದಲ್ಲಿ ಇದ್ದಂಥವ್ರಿಗೆ ಜನಸಂಘದಲ್ಲಿ ಚುನಾವಣೆಗೆ ಟಿಕೆಟ್ ಕೊಟ್ಟು ನಿಲ್ಲಿಸ್ತಾ ಇದ್ರು. ಅದೇ ರೀತಿಯಲ್ಲಿ ನಾನು ಕಂಡಂಥದ್ದು, BJPಗೆ ಹೋದವರೆಲ್ಲರೂ ಬಹುತೇಕರು ಸಂಘದಿಂದ ಹೋದವರೇ.
ವಿಶ್ವನಾಥ್ ಯಾರು? ಆಗ್ಲೇ ನಾನು ಹೇಳಿದೆ, ಸಂಘದ ತಾಲೂಕು ಕಾರ್ಯವಾಹ ಆಗಿದ್ದ. ಅವನೇನೆ ಬಿಜೆಪಿಗೆ ಹೋದ. ಅಂತಹ ಬಿಜೆಪಿಗೆ ಹೋದಂತವನು ಆತ ಮಹಾನ್ ಭ್ರಷ್ಟ ಅಂತ ನಾನು ಹೇಳಲ್ಲ, ಅವನ ಹತ್ರ ಇರೋ ಆಸ್ತಿ ಹೇಳುತ್ತೆ. ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಹೇಳದಂತಹ ವಿಶ್ವನಾಥ ಇವತ್ತು ಅವನ ಹತ್ರ ಸಾವಿರಾರು ಕೋಟಿ ಇದೆ. ವಿಶ್ವನಾಥ್ ಅವ್ರ ಹತ್ರ ಅವರ ಆಸ್ತಿ ಮಾಡಿದ್ದು RSS ಅನ್ನು ಹೇಳ್ತಾರೆ. ಅಲ್ಲ, ನಾ ವಿಷಯಾಂತರ ಬೇಡ, ಯಾಕಂದ್ರೆ ಕರಾಳ ಮುಖಗಳು ಅಂತ ಬಂದಾಗ ಅದನ್ನೇ ಹೇಳಿಕೊಡ್ರಿ. RSS ಕರಾಳ ಮುಖಗಳಲ್ಲಿ ವಿಶ್ವನಾಥ್ ಅವರ ಆಸ್ತಿ ಹೆಂಗ್ ಬರುತ್ತೆ? ಅಲ್ಲಲ್ಲ, ನಾನು ಅದೇ ವಿಚಾರವನ್ನೇ ಹೇಳಿಕೊಟ್ಟಿದ್ದು. ಸಂಘದಲ್ಲಿ ಅಂದ್ರೆ ಸಂಘದಲ್ಲಿ ಭ್ರಷ್ಟಾಚಾರ ಹೇಗಿದೆ ಅದನ್ನ ನನಗೆ ಕಂಡಿದ್ದ ಅಲ್ಲಿಂದ. ಅದು ಸಂಘನ ಕನೆಕ್ಟ್ ಅಲ್ಲ, ಸಂಘದಲ್ಲಿ ಬೆಳೆದಂತಹ ವ್ಯಕ್ತಿಗಳು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಕೊಡುವಂತ ಸ್ಥಿತಿಯಲ್ಲಿ ಇರಬೇಕಾಗಿತ್ತು. ಆದರೆ ಇವತ್ತು ನೀವು ಬಿಜೆಪಿಯಲ್ಲಿ ಇರುವಂತವರು ಬಹುತೇಕರು, ಅಲ್ಲ, ನಾನು ಇದಕ್ಕೊಂದು ಇದು ಮಾಡ್ತೀನಿ, ಯಾಕೆ ಎಕ್ಸಾಂಪಲ್ ಚರ್ಚೆ ಮಾಡೋಣ. ಈಗ ಕುರಾನು, ಬೈಬಲ್ಲು, ಭಗವದ್ಗೀತೆ, ಈ ಧರ್ಮಗ್ರಂಥಗಳು ಓದಿದ್ರೆ ಒಂದು ಅರ್ಥ ಆಗ್ತದೆ. ಅಲ್ಲೆಲ್ಲೂ ಕೂಡ ನಿಮಗೆ ಬಾಂಬ್ ಹಾಕು ಅಂತ ಹೇಳೇ ಇಲ್ಲ. ಆದರೂ ಒಸಾಮಾ ಬಿನ್ ಲ್ಯಾಡನ್ ಬಾಂಬ್ ಹಾಕ್ತಾನೆ. ಬಿನ್ ಲ್ಯಾಡನ್ ಬಾಂಬ್ ಹಾಕ್ತಾ ಅನ್ನೋ ಕಾರಣಕ್ಕೆ ಇಸ್ಲಾಂ ಅಥವಾ ಕುರಾನ್ ಹೀಗೆ ಹೇಳ್ತು ಅಂತ ನಾವು ಹೇಳೋಕ್ಕಾಗಲ್ಲ, ಅಥವಾ ಇಸ್ಲಾಮಿಕ್ ಸಂಘಟನೆ ಈ ಥರ ಹೇಳ್ತು ಅಂತ ನಾವು ಹೇಳೋಕ್ಕಾಗಲ್ಲ. ಅದೇ ಥರ RSS ಮತ್ತು ಇನ್ನೊಬ್ಬರು ಯಾರೋ ಮಾಡುವಂಥ ಆಸ್ತಿಗಳು ಅಥವಾ ಅವರ ಕ್ರೈಮ್ಗಳು ಅಥವಾ ಅವರ ತಪ್ಪು ಒಪ್ಪುಗಳು ಇದು ಸಂಘಟನೆಯ ಬೈಠಕ್ಗಳಲ್ಲಿ ಹೇಳ್ಕೊಡೋದು ಅಲ್ವಲ್ಲ ಅಂತ ನನ್ನ ಪ್ರಶ್ನೆ. ಆದರೆ ನಾನು ಹೇಳ್ತಿರೋದು, ಈ ತರ ವ್ಯಕ್ತಿಗಳು ಬಿಜೆಪಿಗೆ ಬಿಟ್ಕೊಟ್ರು. ಆ ಬಿಜೆಪಿಯ ವ್ಯಕ್ತಿಗಳ ಸಲುವಾಗಿ ನಮ್ಮಂತಹ ಏನು 100ಕ್ಕೆ 95ರಷ್ಟು ಸ್ವಯಂ ಸೇವಕರಿದಾರಲ್ಲ, ಪ್ರಾಮಾಣಿಕರು, ಅವರೆಲ್ಲರೂ ಅವ್ರ ಸಲುವಾಗಿ ಕೆಲಸ ಮಾಡಿದ್ರು. ಅವ್ರ ಮನೆಯಿಂದ ಬುತ್ತಿ ಕಟ್ಕೊಂಡೋಗಿ ಅವರಿಗೆ ಚುನಾವಣೆಯಲ್ಲಿ ಗೆಲ್ಲಿಸೋದಕ್ಕೆ ಪ್ರಯತ್ನ ಪಟ್ಟರು, ಗೆಲ್ಸಿದ್ರು. ಅಂತಹ ಗೆದ್ದಂತಹ ವ್ಯಕ್ತಿಗಳೇ ಇವತ್ತು ಅಧಿಕಾರವನ್ನ ಹಿಡಿದ್ರು. ಹಾಗಾಗಿ ಈ ಭ್ರಷ್ಟಾಚಾರ ಮಾಡಿರೋದನ್ನ ಖಂಡಿಸಿದಾರ? ಯಾವ್ದಾದ್ರು ಪತ್ರಿಕೆಯಲ್ಲಿ, ಯಾವ್ದಾದ್ರು ಮಾಧ್ಯಮಗೋಷ್ಠಿಯಲ್ಲಿ ಖಂಡಿಸಿದಾರ? ಅವನ ಉನ್ನತ ಹುದ್ದೆಯನ್ನ ಕಿತ್ ಬಿಸಾಕಿದಾರ ಅಥವಾ ಅವನಿಗೆ ಸ್ಥಾನಮಾನ ಕಳೆದಿದಾರ? ಅದೇನು ಆಗಿಲ್ಲಲ್ಲ. ಅದರ ಅರ್ಥ ಏನು? ನಮಗೆ ಗೊತ್ತಿರೋ ಪ್ರಕಾರ RSS ಎಲ್ಲೂ ಕೂಡ ಬಿಜೆಪಿ ನಮ್ಮ ಒಂದು ರಾಜಕೀಯ ವೇದಿಕೆ ಅಂತ ಹೇಳ್ಕೊಂಡೇ ಇಲ್ಲ. ಆದರೆ ಕ್ಲಾರಿಟಿ ಇದೆ, ಅವ್ರು ಹೇಳದೇ ಇದ್ರು ಕೂಡ ಇವತ್ತು ಬಿಜೆಪಿಗೆ ಯಾರು ಕೆಲಸ ಮಾಡ್ತಾರೆ, ಬಿಜೆಪಿಯಲ್ಲಿ ಯಾರು ಅಧಿಕಾರದಲ್ಲಿದ್ದಾರೆ, ಪ್ರಧಾನಿಗಳಿಂದ ಹಿಡಿದು ಅಲ್ಲಿ ಮುಖ್ಯ ಸ್ಥಾನದಲ್ಲಿ ಇರೋರೆಲ್ಲ ಕೂಡ RSS ಇಂದನೇ ಬಂದವರು. ಅವ್ರು ಏನೇ ನಿರಾಕರಣೆ ಮಾಡಿದ್ರು ಕೂಡ ಅದಕ್ಕೂ ನಮಗೆ ಸಂಬಂಧ ಇಲ್ಲ. ಆ ರಾಜಕೀಯ ವೇದಿಕೆ ನಾವು ಬೇರೆ ಬೇರೆ ಅಂದ ಅವರೇ ಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ. ಆದ್ರೆ ನಿಮಗೆ ಈ ವಿಷಯ ಗೊತ್ತಿಲ್ಲ, ಒಳಗಡೆ ಇದ್ದಂತ ನನಗೆ ಗೊತ್ತು. ಸಂಘ ಪರಿವಾರ ಅಂತ ಇದೆ. ಸಂಘ ಪರಿವಾರ ಯಾವ್ಯಾವ ರೀತಿ ಹೇಗೆ ಒಂದೊಂದು ಸಂಘಟನೆಗಳು ಹುಟ್ಟು ಹಾಕಿದ್ರು ಅದು ನನಗೆ ಗೊತ್ತಿದೆ. 1925ರಲ್ಲಿದ್ದಂತಹ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಗಾಂಧಿ ಹತ್ಯೆಯ ಆರೋಪ ಬಂದ ತಕ್ಷಣ RSSನ ಬಿಟ್ಟು ABVP ಹೆಸರಿನಲ್ಲಿ, ವಿದ್ಯಾರ್ಥಿಗಳ ಹೆಸರಿನಲ್ಲಿ ಸಂಘಟನೆ ಶುರು ಮಾಡಿದ್ರು. ಅದಾದ ನಂತರ ಅವಾಗ ಅವ್ರಿಗೆ ಅನ್ನಿಸ್ತು, ಇಲ್ಲ ನಮಗೆ ಒಂದು ರಾಜಕೀಯ ವೇದಿಕೆ ಬೇಕು ಅಂತ ಹೇಳಿ ಇಮ್ಮಿಡಿಯೇಟ್ ಇದನ್ನ ಯಾವುದನ್ನು ಗಾಂಧಿ ಹತ್ಯೆ ಆರೋಪ ತೆಗೆದ ತಕ್ಷಣ ಭಾರತೀಯ ಜನಸಂಘ ಹುಟ್ಟಾಕಿರು. ಹೀಗೆ ವಿವಿಧ ಮುಖಗಳನ್ನು ಏನು ಹಾಕೊಂಡು ಸಂಘ ಪರಿವಾರ ಇದೆ. ಆ ಸಂಘ ಪರಿವಾರದ ಬೈಠಕ್ನಲ್ಲಿ ಬಿಜೆಪಿಯು ಒಂದು ಅವ್ರ ಕಡೆಯಿಂದ ವರದಿ ಪಡೆಯುತ್ತೆ. ಹಾಗಿದ್ರೆ ನೀವು ಹೇಳೋದಾಗೆ ಸಪೋರ್ಟ್ ಇಲ್ಲ ಅನ್ನೋಂಗಿದ್ರೆ ಕಾಂಗ್ರೆಸ್ನವರು ಅವ್ರ ಬೈಠಕ್ಕೆ ಕರಿಬೋದಿತ್ತಲ್ಲ, ಕರೀತಾರಾ? ಯಾಕೆ ಕರೆಯಲ್ಲ? ಅವ್ರ ವಿಚಾರಕ್ಕೆ ಸಪೋರ್ಟ್ ಮಾಡಲ್ಲ. ಅವ್ರು ಬಂದ್ರೂ ಅವ್ರು ಎಷ್ಟೇ ಒಳ್ಳೆಯವರಿದ್ರು, ಹಂಗಾರೆ ಕಾಂಗ್ರೆಸ್ನವ್ರು ಯಾರು ಒಳ್ಳೆಯವರು ಇಲ್ವಾ? ಯಾರು ಕಾಂಗ್ರೆಸ್ನಲ್ಲಿ ಇದ್ರೋ ಅದೇ ವ್ಯಕ್ತಿಗಳು ಅತ್ಯಂತ ಶ್ರೇಷ್ಠ ವ್ಯಕ್ತಿ ಅಂತೇಳಿ ಬಿಜೆಪಿಗೆ ಸೇರಿಸ್ಕೊಂಡಿಲ್ವಾ? ಬಿಜೆಪಿ RSSನ ಒಳಗಡೆ ಇದ್ದಾರಲ್ಲ. ಅಂದರೆ ಇವರು ಭ್ರಷ್ಟರಿಗೆ ಮಣೆ ಹಾಕಿದ್ರು, ಭ್ರಷ್ಟರಿಗೆ ಪ್ರಮೋಷನ್ ಕೊಟ್ಟರು, ಭ್ರಷ್ಟರಿಗೆ ಬೆಂಬಲಿಸಿದ್ರು. ಇದು ನಾನು RSS ಒನ್ಲೈನ್ ಅಜೆಂಡಾ ಏನು? ಒಂದೇ ಗುರಿ, ಒಂದು ಹಿಂದೂ ರಾಷ್ಟ್ರ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಅವರು ಹೇಳುವಂಥದ್ದು ಸ್ವದೇಶಿ, ನಮ್ಮ ಸ್ವಂತಿಕೆ, ಸ್ವಾಭಿಮಾನ, ಸ್ವಚಿಂತನೆ ಇರಬೇಕು ಅಂತ ಹೇಳಿ. ಅದೇ ಕಾರಣಕ್ಕೋಸ್ಕರನೇ ಈಗ ಮೋದಿ ಬಂದ ಮೇಲೆ, ಅಧಿಕಾರಕ್ಕೆ ಬಂದ ಮೇಲೆ ಕಾನೂನಿನಲ್ಲಿ ಕೂಡ ನಮ್ಮ ಸ್ವಂತಿಕೆ ಇಲ್ಲ. ಅದಕ್ಕೋಸ್ಕರ ಇಂಡಿಯನ್ ಪೀನಲ್ ಕೋಡ್ ಅನ್ನುವಂಥದ್ದನ್ನ ತೆಗೆದು ಭಾರತೀಯ ನಾಗರಿಕ ಸಂಹಿತೆ ಅಂತ ಮಾಡಿದ್ರು. ಅಂದ್ರೆ ಇಂಡಿಯಾ ಶಬ್ದ ಕೂಡ ನಮಗೆ ಬೇಡ ಅಂತ ಹೇಳ್ತಿದ್ರು. ಇದು ಸಾಕಷ್ಟು ಚರ್ಚೆಗೆ ಬಂದಿದೆ. ಹಾಗಿದ್ದಂಥವ್ರು ಹಿಂದೂ ನಮ್ಮ ಶಬ್ದ ಅಲ್ವೇ ಅಲ್ಲ. ಮೋಹನ್ ಭಾಗವತರು ಹೇಳಿದ್ದಾರೆ, ಹಿಂದೂ ಒಂದು ಬಂದು ಅಂತ. ಇದು ಯಾಕೆ ಬೇರೆ ರೀತಿಯಲ್ಲಿ ಹೇಳ್ಬೋದು. ಅಖಂಡ ಭಾರತ ಯಾರು ಪರಿಕಲ್ಪನೆ ಬಂದೆ ಹೇಳ್ತೀನಿ. ಈ ಹಿನ್ನೆಲೆಯನ್ನು ಗಮನಿಸಿದಾಗ ಈ ದೇಶಕ್ಕೆ ಬಂದಂತಹ ಯಾರು ಪರ್ಷಿಯನ್ರಿದ್ದಾರೆ ಅವರು ಆಗ ಆರ್ಯನರು ಅಂತ ಕರ್ಕೊಂಡ್ರು, ಅದಾದ್ಮೇಲೆ ಬ್ರಾಹ್ಮಣರು ಅಂತ ಕರ್ಕೊಂಡ್ರು, ಅದಾದ ನಂತರ ಏನು
ಈಗ ಹಿಂದೂ ಅಂತ ಹೇಳ್ತಾ ಇದ್ದಾರೆ. ಈ ಮುಂದುವರೆದ ಭಾಗದಲ್ಲಿ ಇನ್ನು ಕೆಲವೇ ವರ್ಷಗಳಲ್ಲಿ ತಾವು ಗಮನಿಸ್ತೀರಿ ನೋಡಿರ ಸನಾತನ ಅಂತ ಹೇಳ್ತಾರೆ. ಅಂದ್ರೆ ಸಮಯಕ್ಕೆ ತಕ್ಕ ಹಾಗೆ ಭೂಸರ ಬಳ್ಳಿಯ ರೀತಿಯಲ್ಲಿ ಬಣ್ಣ ಬದಲಾಯಿಸುವ ಒಂದು ವಿಚಾರಧಾರೆಯ ಮೇಲ್ವರ್ಗದವರಿದಾರಲ್ಲ, ಅವರು ತಾವು ಸೇಫರ್ ಝೋನ್ನಲ್ಲಿ ಬದುಕಲಿಕ್ಕೆ ಇರುವಂತಹ ಒಂದು ವ್ಯವಸ್ಥೆ, ಅದಕ್ಕೆ ಹಿಂದುತ್ವ ಅಂತ ಹಾಕೊಂಡಿದ್ದಾರೆ ವಿನಃ ಅವರ ಸಲುವಾಗಿಯೇ ಇಡನ್ ಅಜೆಂಡಾ ಇಟ್ಕೊಂಡು ಅವತ್ತಿನಿಂದ ಇವತ್ತಿನವರೆಗೆ, ಮೊಘಲರ ಕಾಲದಿಂದ ಇವತ್ತಿನವರೆಗೆ ಯಾವೊಂದು ಮೇಲ್ವರ್ಗದ ಜನ ಇದ್ದಾರೆ ಅವರು ಇದನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವತ್ತು ವೈದಿಕರು, ವೈದಿಕರ ನಂತರ ಆರ್ಯ ಸಮಾಜ, ಬ್ರಹ್ಮ ಸಮಾಜ, ಅದಾದಮೇಲೆ ಇವತ್ತು ಹಿಂದುತ್ವ, ಮುಂದೆ ಸನಾತನ. ಈಗ ಧಾರ್ಮಿಕ ಅಲ್ಪಸಂಖ್ಯಾತರಿಂದ ಮುಸಲ್ಮಾನರಿಂದೆಲ್ಲ ನಮ್ಗೆ ಅಪಾಯ ಇದೆ, ಹಿಂದೂಗಳು ಅಪಾಯದಲ್ಲಿದ್ದಾರೆ, ಹಿಂದೂ ಅಪಾಯದಲ್ಲಿದ್ದಾನೆ, ಅವರ ಸಂರಕ್ಷಣೆಯೇ ನಮ್ಮ ಜವಾಬ್ದಾರಿ, ಅವರ ಸಂರಕ್ಷಣೆಗೋಸ್ಕರ ನಾವು ಕೆಲಸ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ನೋಡಿ, ಈ ದೇಶದಲ್ಲಿ ಯಾರನ್ನ ನೀವು ಆರೋಪ ಮಾಡ್ತಾ ಇದ್ದಾರೆ ಅಂದರೆ ಸಂಘದವರು ಆರೋಪ ಮಾಡ್ತಿದಾರಲ್ಲ, ಮುಸಲ್ಮಾನರಿಂದ ಈ ದೇಶಕ್ಕೆ ಹಿಂಗಾಗೋಗುತ್ತೆ ಹಂಗಾಗೋಗುತ್ತೆ ಅಂತ. ಅವತ್ತು ಮೊಘಲರು ಬಂದಾಗ ಏನು ವೈದಿಕರಿದ್ರಲ್ಲ, ಅವರಿಗೆ ಅವ್ರ ಜೊತೆಯಲ್ಲಿ ಸೇರಿದವರು ಯಾರು? ಇದೇ ಮೇಲ್ವರ್ಗದವರು ವೈದಿಕರೇ. ಇಂಗ್ಲಿಷರು, ಡಚ್ಚರು, ಫ್ರೆಂಚರು ಯಾರು ಬಂದ್ರಲ್ಲ, ಅವ್ರ ಜೊತೆಯಲ್ಲಿ ಕೈ ಜೋಡಿಸ್ತವ್ರು ಯಾರು? ಇವರೇನೆ. ಈ ಶೂದ್ರರಿದ್ರಲ್ಲ, ಕೆಳವರ್ಗದವರು, ಅವರು ಸೈನ್ಯವೋ ಮತ್ತೊಂದು ಮಾಡ್ತಾ ಇದ್ರು, ಇಲ್ಲ ಅವ್ರ ಪಾಡಿಗೆ ಅವ್ರು ಬದುಕ್ತಾ ಇದ್ರು. ಆದರೆ ನಮ್ಮನ್ನ ಅವ್ರ ಕೈಗೆ ಕೊಟ್ಟು ಗುಲಾಮರನ್ನಾಗಿ ಮಾಡದಂತಹ ಇವರ ಸ್ವಾರ್ಥಕ್ಕೋಸ್ಕರ ಅವ್ರಿಗೆ ಗುಲಾಮರನ್ನಾಗಿ ಮಾಡಿದ್ದೇ ಈ ಮೇಲ್ವರ್ಗದ ವೈದಿಕರು, ಅಥವಾ ಇವತ್ತಿನ ಏನು ಸೇಫರ್ ಝೋನ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಧಾರ್ಮಿಕ ಅಲ್ಪಸಂಖ್ಯಾತರಿಂದ ಅಪಾಯ ಇದೆ ಅನ್ನೋದೆಲ್ಲ ಸುಳ್ಳು, ಖಂಡಿತ ಸುಳ್ಳು. ಅದಕ್ಕೆ ನಿಮ್ಗೆ ಇನ್ನೂ ಒಂದು ವಿವರಣೆ ಹೇಳಬೇಕು ಅನ್ನೋದಾದ್ರೆ, ಹಳ್ಳಿಗಳಲ್ಲಿ ನಿತ್ಯ ನಿರಂತರವಾಗಿ ಸಂಬಂಧದಲ್ಲಿದ್ದಂಥವರು ಅಂದರೆ ಮುಸಲ್ಮಾನರು, ಉಳಿದಂತಹ ರೈತರು, ಅವ್ರು ಯಾವುದೇ ಜಾತಿ ಜನಾಂಗ ಏನ್ ಬೇಕಾದ್ದಾಗಿರ್ಲಿ, ಅವರೆಲ್ಲರ ಜೊತೆಲಿ ವ್ಯಾಪಾರ ಸಂಬಂಧಗಳನ್ನ ಮಾಡ್ತಾ ಇದ್ದಂಥವ್ರು. ಇಪ್ಪೆ ಬೀಜ, ಹುಣಸೆ ಬೀಜ, ಆಮೇಲೆ ವಂಗೆ ಬೀಜ ಇತ್ಯಾದಿಗಳನ್ನ ಸಂಗ್ರಹ ಮಾಡಿಕೊಂಡು ಇಟ್ಟಿರುವಂಥ ರೈತರಿಂದ ಖರೀದಿ ಮಾಡಿ ಬೇರೆ ತಗೊಂಡೋಗಿ ಅವರಿಗೆ ಎಣ್ಣೆ ತಂದು ಕೊಡುವಂಥದ್ದು ಇರ್ಬೋದು, ರೈತರಿಗೆ ಬೇಕಾಗಿರುವಂತಹ ಜರಡಿ ಅಥವಾ ಮೊರ ಇತ್ಯಾದಿಗಳನ್ನು ತಂದು ಕೊಡುವಂಥದ್ದು ಇರ್ಬೋದು, ರಾಗಿ ಭತ್ತಗಳನ್ನು ಖರೀದಿ ಮಾಡಿ ತಗೊಂಡೋಗಿ ಮಾರುವಂಥ ಈ ಥರ ವ್ಯಾಪಾರ ವಹಿವಾಟವನ್ನು ಮಾಡ್ತಿದ್ದಂಥವರೇ ಬಹುತೇಕ ಮುಸಲ್ಮಾನರು. ಇವತ್ತು ನೀವು ಹಳ್ಳಿ ಕಡೆ ಹೋದ್ರೆ ಇವತ್ತು ಸಿಗುತ್ತೆ ನಿಮಗೆ. ಮುಸಲ್ಮಾನರಿಗೆ ಈ ರಾಜ್ಯದ, ಈ ದೇಶದ ಜನತೆಗೆ ಯಾವ ಸಮಸ್ಯೆಯೂ ಇರಲ್ಲ. ಆ ಸಮಸ್ಯೆ ಬಂದಿದ್ದು ಯಾವಾಗ ಅಂದರೆ ಈ ಸಂಘದ ಇದರ ನಂತರ, ಅಥವಾ ಹಿಂದೂ ಮಹಾಸಭಾ ಹುಟ್ಟಿದ ನಂತರ ಅಂತ ನಾನು ಹೇಳಬೇಕಾಗತ್ತೆ. ಈಗ ಈ ಗೋ ಪಾಲಿಟಿಕ್ಸ್ ಭಾಳ ನಡೆಯುತ್ತೆ ನಮ್ಮ ದೇಶದಲ್ಲಿ, ಹಲವಾರು ದಶಕಗಳಿಂದ ನಡೀತಾ ಇದೆ. ಬೀಫ್ ಎಕ್ಸ್ಪೋರ್ಟ್ ಮಾಡ್ತಿದ್ದೀರಪ್ಪ, ನಾವು ಅದಕ್ಕೆ ಕೌಂಟ್ರ್ ಕೊಡ್ತಾನೆ ಇರ್ತೀವಿ. ಬೀಫ್ ಎಕ್ಸ್ಪೋರ್ಟಲ್ಲಿ ನಂಬರ್ 2 ಇದ್ದೀರ ನೀವು. ಇಲ್ಲಿ ನೋಡಿದ್ರೆ ಅದ್ಯಾರೋ ಬಡ ರೈತರಿಂದ ಖರೀದಿ ಮಾಡಿದ ಎತ್ತಿನ ವಾಹನಗಳನ್ನು ಅಡ್ಡಗಟ್ಟಿ ಅವನ್ನ ಯಾರಿಗ ಹೊಡೆದು ಬಡ್ದು ಹಲ್ಲೆ ಮಾಡ್ತೀರಾ, ಹತ್ಯೆ ಮಾಡ್ತೀರಾ, ಆ ಮೂಲಕ ನೀವು ರಾಜಕಾರಣವನ್ನು ಮಾಡ್ತಾ ಇದ್ದೀರಾ. ಈ ಥರದ ಅನೇಕ ಸ್ಟೋರಿಗಳನ್ನು ನಾವು ಹೇಳ್ತಾ ಬಂದಿದ್ದೀವಿ. ಇಲ್ಲಪ್ಪ ಬೀಫ್ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ ಇವರು, ಕೋಣದ ಮಾಂಸವನ್ನು ಅಲ್ಲಿ ಕಳಿಸ್ತಾರೆ, ಅದನ್ನು ಖಾರಾ ಬೀಫ್ ಅಂತ ಹೇಳ್ತಾರೆ, ಆ ಕಡೆಯಿಂದ ಸಮರ್ಥನೆ. ಇಲ್ಲಿ ಹಸುವಿನ ಮಾಂಸ ಅಂದರೆ ಕೆಚ್ಚಲಿರೋ ಹಸುವಿನ ಮಾಂಸವನ್ನು ಮುಸಲ್ಮಾನರು ತಿನ್ನಲ್ಲ, ಅಥವಾ ಅತ್ಯಂತ ಹೆಚ್ಚು ದಲಿತರು ಕೂಡ ತಿಂತಾರೆ. ಕಡಿಮೆ ಬೆಲೆಗೆ ಸಿಗುವಂಥ ಪೌಷ್ಟಿಕಾಂಶಯುಕ್ತ ಆಹಾರ ಅಂತ ತಿಂತಾರೆ. ಆದರೆ ಹಸು ತಿನ್ನಲ್ಲ, ಕೆಚ್ಚಲಿರುವಂತಹ ಮಾಂಸ ತಿನ್ನಲ್ಲ, ಎತ್ತಿನ ಮಾಂಸ ತಿಂತಾರೆ. ಆದರೆ ಇಲ್ಲಿ ಎತ್ತಿನ ಮಾಂಸ ಅಂತ ಹೇಳಕ್ಕೆ ಹೋಗಲ್ಲ, ಇಲ್ಲಿ ಗೋ ಮಾಂಸ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಎಕ್ಸ್ಪೋರ್ಟ್ ಆಗೋದು ಮಾತ್ರ ಖಾರಾ ಬೀಫ್ ಅಂತ ಹೇಳ್ಬಿಟ್ಟು ಸಮರ್ಥನೆ ಮಾಡ್ಕೊತಾರೆ. ಗೋ ವಿಚಾರದಲ್ಲಿ RSSನ ಪರ್ಫೆಕ್ಟ್ ಆದ ನಿಲುವೇನಿದೆ? 1950-51ರಲ್ಲೇನೆ ಗೋಹತ್ಯೆ ನಿಷೇಧ ಮಾಡಬೇಕು ಅಂತ ಹೇಳಿ ದೇಶಾದ್ಯಂತ ಸುಮಾರು 1 ಕೋಟಿ ಸಹಿಯನ್ನು ಸಂಗ್ರಹಿಸಿದ್ದಾರೆ. ನಾನು ಹೋಗಿದ್ದು ಅದಾದ 30 ವರ್ಷಕ್ಕೆ, ಅಂದರೆ 25-30 ವರ್ಷಕ್ಕೆ ನಾನು ಸಂಘದಲ್ಲಿ ಸಕ್ರಿಯನಾಗಿದ್ದು. ಆದರೆ ಗೋವು ನಮ್ಮೆಲ್ಲರ ತಾಯಿ. ನಾನು 12-13ನೇ ವಯಸ್ಸಿನಲ್ಲಿ ನಾನು RSSಗೆ ಹೋಗಿದ್ದು, RSSನಲ್ಲಿ ಹುಟ್ಟಿದ್ದು. ಅದಾದಮೇಲೆ ಕಂಡುಬಿಡೋ ಅಷ್ಟೊತ್ತಿಗೆ ನನಗೆ 2-3 ವರ್ಷ ಬೇಕಾಯಿತು. ಆದರೆ ನಾನು 3-4 ವರ್ಷದ ಮಗುವಿದ್ದಾಗಲಿಂದನೂ ನಾನು ಹಸುಗಳ ಜೊತೆಯಲ್ಲೇ ಇದು ಮಾಡ್ತಾ ಇದ್ದಿದ್ದು. ನಾನು ಬೆಳೀತಾ ಹಸುಗಳ ಒಟ್ಟೊಟ್ಟಿಗೆ ಹಳ್ಳಿ ಕಡೆ ಹೇಳ್ತಾರೆ ಗ್ವಾಂದಿಗೆ ಅಂತ ಹೇಳಿದರೆ ಬಹುತೇಕ ಈ RSSನವ್ರಿಗೆ ಯಾರಿಗೂ ಗೊತ್ತಿರಲ್ಲ. ಹುಲ್ಲು ಹಾಕ್ತಾರಲ್ಲ ಮುಂದೆ ತಿನ್ನೋದಕ್ಕೆ, ಅದು ಕಲಗಚ್ಚ ಅಂದರೆ ಏನು ಅಂತ ಅವ್ರಿಗೆ ಗೊತ್ತಿರಲ್ಲ. ಆ ಹಸುಗಳಿಗೆ ನಮ್ಮನೆಯ ಮುಸರೆಯನ್ನ ಕುಡಿಸ್ತೀವಿ. ಹಾಗೇನೆ ಅಕ್ಕಿ ನೀರು, ಹಾಗೇನೆ ಹಸು, ಎಮ್ಮೆ, ಎತ್ತುಗಳಿಗೆ ದರ್ಸಲು ರೋಗ ಬರ್ತದೆ.
ಜೊಲ್ಲು ಸುರಿತಾ ಇರ್ತದೆ, ಆಹಾರ ತಿನ್ಲಿಕ್ಕಾಗಲ್ಲ, ಹುಲ್ಲು ತಿನ್ಲಿಕ್ಕಾಗಲ್ಲ, ನಿಂತ್ಕೊಳ್ಳಿಕ್ಕಾಗಲ್ಲ, ಯಾಕೆಂದ್ರೆ ಗೊರಸಿನ ಮಧ್ಯದಲ್ಲಿ ಹುಳು ಬಿದ್ದಿರ್ತದೆ. ಬಿದ್ದೋ ಒಂದ್ಸಲಿ ಮಲಗಿದ್ರೆ ಎದ್ದು ನಿಂತ್ಕೊಳ್ಳಿಕ್ಕಾಗಲ್ಲ, ಎತ್ತಲಿಕ್ಕೆ 4-5 ಜನ ಬೇಕು. ಯಾಕೆಂತಂದ್ರೆ ಅದು 100 kg ತೂಕ ಇರುತ್ತೆ, 400-500 kg. ಹಾಗಾಗಿ ಇಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ಅವ್ರು ಎಂದೂ ಕೂಡ ಈ ಗೋ ಭಕ್ತಿ ತೋರಿಸ್ತಾ ಇದ್ದಾರಲ್ಲ, ಅವ್ರು ಎಂದೂ ಈ ಕೆಲಸ ಮಾಡಿರಲ್ಲ. ಆದರೆ ಆ ಎಲ್ಲ ಕೆಲಸವನ್ನು ನಾನು RSSಗೆ ಬರೋದಕ್ಕೆ ಮುಂಚೆ ನಾನು ಮಾಡಿದ್ದೀನಿ. ಇಂತಹ ಗೋವನ್ನ ನಮಗೆ ಗೋವು ಅಂತ ಹೇಳ್ಕೊಟ್ರು. ನಮ್ಮ ಮನೆಯಲ್ಲಾಗಲೇ ಗೋ ಪೂಜೆ ಮಾಡ್ತಿದ್ವಿ. ಸಂಕ್ರಾಂತಿ ದಿನದಂದು ನಾವು ಹಸುಗಳನ್ನ ದನಗಳನ್ನ ಮೈ ತೊಳೆದು ಅಲಂಕಾರ ಮಾಡಿ ಪೂಜೆ ಮಾಡ್ತಾ ಇದ್ವಿ. ಇದು ನಮ್ಮ ಸಂಸ್ಕೃತಿ. ಆದರೆ ಅದನ್ನ ಇವರು ದೇಶದ, ಅಂದ್ರೆ ನಾನು ಆಗ್ಲಿಂದ ಹೇಳ್ತಾ ಇದ್ದೆ, ಮೇಲ್ವರ್ಗದವರು ಸಂಘಟನೆಗೋಸ್ಕರ ಅದನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ಉಪಯೋಗಿಸ್ಕೊಂಡ್ರು. ಆದರೆ ದುರ್ದೈವ ಇವತ್ತು ಗೋಶಾಲೆಗಳನ್ನ ಮಾಡ್ತಾ ಇದ್ದಾರೆ. ಗೋಶಾಲೆಗಳಲ್ಲಿ ಸಾಕಷ್ಟು ಸಾಯ್ತಾ ಇದ್ದಾವೆ. ಅದು ಅನೇಕವು ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡ್ತಾ ಇದ್ದಾವೆ. ಅಷ್ಟೇಕೆ RSSನ ಮುಖವಾಣಿ ಹೊಸ ದಿಗಂತ ಮತ್ತೆ RSSನ ಮುಖವಾಣಿ ಮತ್ತೊಂದು ವಿಕ್ರಮ ಅಂತ ಹೇಳಿದೆ. ಆ ಎರಡೂ ಪತ್ರಿಕೆಯಲ್ಲಿ 2008ರಿಂದ 2013 ನಡುವೆ BJPಗೂ ಬೇಡವಾದ ಗೋಮಾತೆ ಅಂತ ಹೇಳಿ ಲೇಖನ ಬರೆದಿದ್ರು. ನಿಮ್ಮ ಈ ಚಾನೆಲ್ನಲ್ಲೂ ಕೂಡ ಬಹುತೇಕ ಅದೊಂದು ಹೋಗಿದೆ. ಅಂದ್ರೆ ಈ ರೀತಿ ಕಪಟ ಗೋಭಕ್ತಿಯನ್ನ ನಾಟಕ ಮಾಡ್ಲಿಕ್ಕೋಸ್ಕರ ಬಳಕೆ ಮಾಡ್ತಾ ಇದ್ದಾರೆ. ಇನ್ನು ಮುಂದುವರೆದು ಹೇಳಬೇಕು ಅನ್ನೋದಾದ್ರೆ, ಸಾಬ್ರು ಅಂತ ನಾವು ಯಾರನ್ನ ಬೈತಾ ಇದ್ದೀವಿ RSSನವರು, ಅವರು ಸಾಬ್ರು ತಿನ್ನೋಂಥದ್ದು ಅಲ್ಲೋ ಇಲ್ಲೋ ವಯಸ್ಸಾದಂತಹ ಕೆಲಸಕ್ಕೆ ಬಾರದೇ ಇರುವಂತಹ ನಿರುಪಯೋಗಿ ದನಗಳನ್ನ ಎತ್ತುಗಳನ್ನ ರೈತರು ಮಾರಾಟ ಮಾಡ್ತಾರೆ. ಅದನ್ನ 1, 2, 4 ಸಾವಿರನೋ ಇವ್ರು ಕುಯ್ಕೊಂಡು ತಿನ್ನಬಹುದು. ಆದ್ರೆ ಈ ಹಿಂದೆ ಬರೀ ಸಾವಿರ ಮಾತ್ರ ಅಲ್ಲ, ಊರಿನ ಜನ ಅಂದ್ರೆ ಯಾರು ಹಿಂದುಳಿದ ವರ್ಗದವರಿದ್ದಾರೆ, ಅಂದ್ರೆ ಅಸ್ಪೃಶ್ಯರು ಅಂತ ಅತಿ ಶೂದ್ರರು ಅಂತ ಹೊರಗಡೆ ಇಟ್ಟಿದ್ರಲ್ಲ ಈ ಸಮಾಜದಿಂದ, ಅವರು ಕೂಡ ತಿಂತಾ ಇದ್ರು. ಈಗಲೂ ತಿನ್ನೋರಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಅವರನ್ನು ಬಿಟ್ಬಿಟ್ಟು ಬರೀ ಮುಸಲ್ಮಾನರನ್ನ ಇಟ್ಕೊಂಡ್ರು. ಯಾಕೆ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರು ಮುಸಲ್ಮಾನರು. ಆದ್ರೆ ಇವರನ್ನು ಬಿಟ್ಬಿಟ್ರೆ, ಇವರನ್ನು ದೂರ್ಲಿಕ್ಕೆ ಶುರು ಮಾಡಿದ್ರೆ, ಯಾರನ್ನ ಅತಿಶೂದ್ರರು ಅಂತ ಹೇಳಿ ಯಾರನ್ನ SC ST ಗಳನ್ನ ಅವರನ್ನ ಇದ್ ಮಾಡಿರೋ, ಇವ್ರ ಮನೆಯಲ್ಲಿ ಕಸ ಮಲ ಬಾಚಲಿಕ್ಕೆ ಜನ ಸಿಕ್ಕಲ್ಲ. ಇದಕ್ಕೋಸ್ಕರ ಅವರನ್ನು ಬಿಟ್ರು, ಬರೀ ಮುಸಲ್ಮಾನರನ್ನ ಇಟ್ಕೊಂಡ್ರು. ಏನಕ್ಕೆ? ಕೆಸರೆ ಹಚ್ಚಲಿಕ್ಕೆ. ಆಯ್ತು, ಇಷ್ಟೆಲ್ಲ ಮಾಡಿದ್ರಲ್ಲ. ಇವತ್ತು ಈ ಹಸುಗಳನ್ನ, ಎತ್ತುಗಳನ್ನ, ಎಮ್ಮೆಗಳನ್ನ ಕತ್ತರಿಸಿ ಲಕ್ಷಾಂತರ ಸಂಖ್ಯೆಯಲ್ಲಿ ಕತ್ತರಿಸಿ ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದಾರಲ್ಲ, ಆ ಮಾಡ್ತಾ ಇರೋರು ಯಾರು ಅಂತ ಹೇಳಿದ್ರೆ RSS ಮತ್ತೆ BJP ಮುಖಂಡರುಗಳೇ. ಅದರಲ್ಲೂ ವಿಶೇಷವಾಗಿ ಕೆಲವರು ನಾವು ಅಹಿಂಸಾವಾದಿಗಳು, ಯಾರು ಜೈನ ಮತ್ತು ಇದು ಇನ್ನೊಂದು ಬೌದ್ಧ ಇದು ಅಂತ ಹೇಳ್ಕೊಳ್ಳುವಂತಹ ಮಾರ್ವಾಡಿಗಳು ಆ ಸಂಘಟನೆ, ಮಾರ್ವಾಡಿಗಳ ವ್ಯಕ್ತಿಗಳೇ ಆ ಒಂದು ಕಸಾಯಿಖಾನೆಯನ್ನ ನಡೆಸ್ತಾ ಇವತ್ತು ವಿದೇಶಕ್ಕೆ ರಫ್ತು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಗುಜರಾತ್ ಮತ್ತೆ ಉತ್ತರ ಪ್ರದೇಶದಲ್ಲಿ ಇರೋರು, ಅಲ್ಲಿರೋ ಕಸಾಯಿಖಾನೆಗಳು ಎಲ್ಲವೂ ಕೂಡ RSS BJPಯವರು ಅಥವಾ ಈ ಏನು ಜೈನರದ ಇದೆ. ಹಾಗಿದ್ದರೆ ಮೋದಿ ಬಂದ ಮೇಲೆ, ಮೋದಿ ಒಂದ್ ಕಡೆ ಹೇಳ್ತಾರೆ ನಮ್ಮ ದೇಶ ಇವತ್ತು ಬೀಫ್ನಲ್ಲಿ ನಂಬರ್ 1 ಇದೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಅಲ್ಲ ಸ್ವಾಮಿ, ನೀವು ಯಾವ ಗೋಹತ್ಯೆಯ ನಿಷೇಧವನ್ನು ಮಾಡಬೇಕು ಅಂತ ಹೋರಾಟ ಮಾಡಿ ಅದ್ರ ಮೂಲಕ ಗೆದ್ರಲ್ಲ, ಸಂಪೂರ್ಣ ಗೋಹತ್ಯೆ ನಿಷೇಧ ಮಾಡ್ಬೋದಿತ್ತು. ಅದನ್ನು ಮಾಡ್ತಾ ಇಲ್ಲ. ಇವತ್ತು ಕೋಣದ ಮಾಂಸ ಕಳಿಸ್ತಾ ಸರ್, ಅದು ಹೆಸರಿಗಷ್ಟೇ ಹೇಳಲಿಕ್ಕೆ. ಆದ್ರೆ ಹೋಗ್ತಾ ಇರೋದು ಎಲ್ಲವೂ ಸೇರಿ ಹೋಗ್ತಾ ಇದೆ. ಇನ್ನು ಮತ್ತೊಂದು ಇಲ್ಲಿ ಮುಖ್ಯವಾದಂತ ಸಂಗತಿ ಏನು ಅಂದ್ರೆ, ಇತ್ತೀಚೆಗೆ ಈ ವಿಷಯ ದೊಡ್ಡ ಚರ್ಚೆ ಆಗ್ತಾ ಇದೆ. ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಅಲ್ಲಿನ ಇವರು ಹೇಳ್ಬಿಡ್ತಾರೆ, ಅಧಿಕಾರಿ ಅದೇ ಹೇಳ್ಬಿಡ್ತಾರೆ, ಇಲ್ಲ ಅದನ್ನ ತಿನ್ಬಹುದು, ನಾವೇನು ಅದನ್ನು ವಿರೋಧ ಮಾಡಿಲ್ಲ. 14 ವರ್ಷದ ನಂತರ, ಅಂದ್ರೆ 14 ವರ್ಷದವರೆಗೆ ಮಾತ್ರ ನಿಮ್ಗೆ ಗೋವು ಅಂದ್ರೆ ಸಮಯಕ್ಕೆ ತಕ್ಕಂತೆ ಬಣ್ಣ ಹಾಕುವಂಥದ್ದು. ನಿಮ್ಮ ತಾಯಿ 14 ವರ್ಷದವರೆಗೆ, ಅಂದ್ರೆ ಆಮೇಲೆ ಮುದುಕರಾದಾಗ ಕೆಲ್ಸಕ್ಕೆ ಬರ್ತಾ ತಾಯಿ ಅಲ್ವಾ? ಅಲ್ಲ, ಅದನ್ನು ಹೇಳ್ತಾರೆ. ಇಲ್ಲಿ ಕೇಳಿ, ಅದಕ್ಕೆ ನಾನು ಹೇಳ್ತೇನೆ. ಬಡಕಲ್ ಎತ್ತು, ನಿರುಪಯೋಗಿ ಎತ್ತುಗಳು. ಒಬ್ಬ ರೈತ 2 ನಿರುಪಯೋಗಿ ಎತ್ತುಗಳನ್ನ ಮಾರಿ ಒಂದು ದಷ್ಟಪುಷ್ಟವಾದ ಎತ್ತುಗಳನ್ನ ಖರೀದಿ ಮಾಡುತ್ತಾನೆ. ಆ ಎತ್ತುಗಳನ್ನ ಅವ್ರು ತಿನ್ಕೋತಾರೆ. ಆ ಮಾತು ಹೇಳಿದಾಗ ಈ ಅವ್ರ ಚೇಲಗಳು ಒಂದಿಷ್ಟು ಜನ ಇರ್ತಾರೆ, ಗೋರಕ್ಷಕರು ಅಂತ ಆಕ್ಟಿವ್ ಆಗಿರ್ತಾರಲ್ಲ, ಅವ್ರು ಹೇಳ್ತಾರೆ, ಆ ಸಮರ್ಥನೆ ಮಾಡ್ತಾರೆ, ನಿಮ್ಮ ತಾಯಿಗೆ ವಯಸ್ಸಾದ ಮೇಲೆ ನೀವು ಅವರನ್ನು ಕತ್ತರಿಸ್ತೀರಾ ಅಂತ. ಹಾಗಾದ್ರೆ ಸುವೇಂದು ಅಧಿಕಾರಿ, ಹಿಮಂತ್ ಬಿಸ್ವಾ ಶರ್ಮಾ ಹಿಂದುತ್ವದ ಐಕಾನ್ ಅಂತೀರಾ, ಅಸ್ಸಾಂ ಮುಖ್ಯಮಂತ್ರಿ, ಕಾಂಗ್ರೆಸ್ನಲ್ಲೇ ಇದ್ರು, ಈಗ ಆ ಕಡೆ ಹೋಗಿದ್ದಾರೆ. ಅವ್ರು ಹೇಳ್ತಾರೆ
ಆ ಪ್ರಾಂತ್ಯದಲ್ಲಿ ಈ ಅಸ್ಸಾಂ, ಬಂಗಾಳ ಈ ಪ್ರಾಂತ್ಯದಲ್ಲೆಲ್ಲ ಸಿಕ್ಕಾಪಟ್ಟೆ ಎತ್ತಿನ ಮಾಂಸ, ಗೋಮಾಂಸ ಅಲ್ರಪ್ಪ, ಎತ್ತಿನ ಮಾಂಸವನ್ನು ತಿಂತಾರೆ. ಹಿಮಂತ ಬಿಸ್ವಾ ಶರ್ಮಾ ಸುವೇಂದು ಅಧಿಕಾರಿ ಇಬ್ರು ಹೇಳ್ತಾರೆ 14 ವರ್ಷ ಮೇಲ್ಪಟ್ಟಂತಹ ಎತ್ತುಗಳನ್ನ ನೀವು ತಿನ್ಬೋದು ಅಂತ. ಹಾಗಾದ್ರೆ ಈ ಕಡೆ ಗೋರಕ್ಷಕರು ಅಂತ ಈ ರೋಡಲ್ಲಿ ಒಂದಿಷ್ಟು ಗಲಾಟೆಗಳು ಮಾಡ್ಕೊತಾರಲ್ಲ, ಇವ್ರು ಹೇಳ್ತಾರೆ ತಾಯಿಗೆ ವಯಸ್ಸಾದ ಮೇಲೆ ಕತ್ತರಿಸ್ತೀರಾ, ಇವರ ನಾಯಕರು ಹೇಳ್ತಾರೆ ವಯಸ್ಸಾದ ಮೇಲೆ ಕತ್ತರಿಸ್ಬೋದು ಅಂತ. ಇದೊಂದು ಕ್ಲಾರಿಟಿ ಇಲ್ಲದ ಇವರ ಕಾನ್ಸೆಪ್ಟ್ ಅಂತ. ಈಗ ಒಂದು ವಿಚಾರ ಇದೆ, ಇವರ ಇನ್ನೊಬ್ಬ ಹಿಂದುತ್ವದ ಐಕಾನ ಯೋಗಿ ಆದಿತ್ಯನಾಥ್, ಉತ್ತರ ಪ್ರದೇಶದ ಮುಖ್ಯಮಂತ್ರಿ. ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ಬೀಫ್ ಎಕ್ಸ್ಪೋರ್ಟ್ ಆಗುವಂತಹ ರಾಜ್ಯಗಳ ಪೈಕಿ ನಂಬರ್ 1 ರಾಜ್ಯ ಉತ್ತರ ಪ್ರದೇಶ. ಯೋಗಿ ಆದಿತ್ಯನಾಥ್ ಅವ್ರದ್ದು, ಅದನ್ನು ನೀವು ಅದು ಕ್ಲಾರಿಟಿ ಮಾಡ್ಕೊಳ್ಳಿ. RSSನ ಬಹಳ ದೊಡ್ಡ ಐಕಾನ್ಗಳು ಇವರೆಲ್ಲ. ಯೋಗಿ ಆದಿತ್ಯನಾಥ್, ಈಗ ಬಿಸ್ವಾ ಶರ್ಮಾ, ಈಗ ಹೋದ ಸುವೇಂದು ಅಧಿಕಾರಿ, ಅವನು TMCಲಿದ್ದ, ಅವನು ಬಿಡಿ. ಯೋಗಿ ಆದಿತ್ಯನಾಥ್ RSS ಹಿಂದುತ್ವ ಅನ್ನೋ ಹೇಳ್ಬಿಟ್ಟು ದೊಡ್ಡ ಐಕಾನ್ ಅಂತೀರಾ. ಮೋದಿಯ ನೆಕ್ಸ್ಟ್ ಯೋಗಿ ಅನ್ನೋ ಲೆವೆಲ್ಲಿಗೆ ಅವ್ರನ್ನ ನೀವು ಹೈಪ್ ಮಾಡಿದಿರ. ಅವರ ರಾಜ್ಯದಲ್ಲಿ ಹೈಯೆಸ್ಟು ಬೀಫ್ ಎಕ್ಸ್ಪೋರ್ಟ್ ಆಗುತ್ತೆ, ಅದನ್ನು ನಾನು ಕ್ಲಾರಿಟಿ ಕೊಟ್ಟೆ. ಅವ್ರ ಮುಂದೆ ಒಂದು ಪ್ರಶ್ನೆ ಬಂತು, ಇಡೀ ದೇಶದಲ್ಲಿ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡಿ ಅಂತ ಹೇಳ್ಬಿಟ್ಟು ಮುಸಲ್ಮಾನರು ಇಳಿದ್ರಪ್ಪ ಈ ಬಕ್ರೀದಲ್ಲಿ. ನಾವು ಒಂದೇ ಒಂದು ಗೋವನ್ನ, ನೀವು ಎತ್ತಿನ ಮಾಂಸ ಅಂತ ಹೇಳ್ತಿಲ್ಲ, ಅಲ್ಲಿ ಬೇಕಾದ್ರೆ ಖಾರ ಬೀಫ್ ಅಂತ ಹೇಳ್ಬಿಟ್ಟು ಸಮರ್ಥನೆ ಮಾಡ್ಕೊತೀರಾ. ನಾವು ಎತ್ತ ಹಸುನೋ ಎಮ್ಮೆನೋ ಸವಾಸನೆ ಬೇಡಪ್ಪ, ನಾವು ಮಾಂಸನೇ ತಿನ್ನಲ್ಲ, ನಾವು ಕುರಿಗಿರಿನೋ ಕೋಳಿನ ತಿನ್ಕತ್ತೀವಿ ಅಂದರು. ಆದರೆ ಒಂದು ಬೇಡಿಕೆ ಇಟ್ಟರು, ಗೋವನ್ನ ರಾಷ್ಟ್ರೀಯ ಪ್ರಾಣಿ ಮಾಡಿ ನೀವು ತಾಕತ್ತಿದ್ರೆ ಅಂತ. ಕರೆಕ್ಟ್ ನಿಮ್ಮ ಬುಡಕ್ಕಿಟ್ಟ ಮುಸಲ್ಮಾನ ನೋಡಷ್ಟು ನೋಡ್ದ. ಕೊನೆಗೆ ಒಬ್ಬ ಮುಸಲ್ಮಾನ ಹೇಳ್ದ, ನಿಮಗೆ ತಾಕತ್ ನಾವು ತಿನ್ನಲ್ಲ, ನಿಮಗೆ ತಾಕತ್ತಿದ್ರೆ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡಿ ಅಂತ ಹೇಳ್ದ. ಅದಕ್ಕೆ ಯೋಗಿ ಆದಿತ್ಯನಾಥ್ ಹೇಳ್ತಾರೆ ಕೊಟ್ರೆ, ಗೋವನ್ನು ನಾವು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಬೇಕಾಗಿಲ್ಲ, ಅದು ನಮ್ಮ ಆತ್ಮದಲ್ಲೇ ಇದೆ, ನಮ್ಮ ಮಾನಸಿಕತೆಯಲ್ಲಿ ಅದನ್ನು ನಾವು ದೇವ್ರಂತ ಪೂಜೆ ಮಾಡ್ತೀವಿ. ಇಂಥ ನೌಟಂಕಿ ಡೌಗಳನ್ನೇ ಮಾಡ್ಕೊ ಬಂದಿದ್ದೀವಿ. ನೋಡಿ, ಇದಕ್ಕೆ ಇನ್ನೊಂದು ಹೇಳಬೇಕು ಅಂತಂದ್ರೆ, ನಿಮ್ಮ ಆತ್ಮದಲ್ಲೇ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿ ಅವನ ವಾಹನ ನವಿಲು, ಅದನ್ನ ರಾಷ್ಟ್ರೀಯ ಪಕ್ಷಿ ಅಂತ ಘೋಷಣೆ ಮಾಡಿದ್ರಿ. ಅಂದ್ರೆ ಇವರು ಸಮಯಕ್ಕೆ ತಕ್ಕಂತೆ ದ್ವಂದ್ವ ನಿಲುವು ಅಥವಾ ಬಣ್ಣ ಬದಲಾಯಿಸ್ತಾರೆ. ಅದನ್ನೇ ನಾನು ಹೇಳ್ತಾ ಇರೋದು. RSS ಅಂತಂದ್ರೆ ಬಣ್ಣ ಬದಲಾಯಿಸುವ ಅವಕಾಶವಾದಿಗಳು. ತಮಗೆ ಬೇಕಾದಾಗ ಬೇಕಾದಂತೆ ಬಣ್ಣ ಬದಲಾಯಿಸ್ತಾರೆ. ಅಂತಹ ಒಂದು ಐಕಾನೇ ಇವತ್ತು ಮೋದಿ ಕೂಡ. ಮೋದಿ ಇವತ್ತಿನವರೆಗೆ ಯಾವುದಕ್ಕೂ ಸ್ಪಷ್ಟವಾದಂತಹ ಒಂದು ನಿಲುವಿಲ್ಲ. ನಾಳೆ ಯೋಗಿ ಆದಿತ್ಯನಾಥ್ ಅದೇ ಆಗೋದು. ಇವರಿಗೆಲ್ಲರೂ ಕೂಡ ದ್ವಂದ್ವ ನಿಲುವಿನಲ್ಲೇ ಇದ್ದಾರೆ. ನೋಡಿ, ಗೋವು ಅಂತಂದ್ರೆ ಇಡೀ ಗೋ ವಂಶ ಆಗತ್ತೆ. ಅದು ಎಮ್ಮೆ ಹಾಲು ಆಗಿದೆ, ಎಮ್ಮೆನ ಕತ್ತರಿಸಿ ತಿನ್ಬೋದು ಅಂತ ಹೇಳಿ ಇವರು. ಎಮ್ಮೆನೋ ತಗೊಂಡೋಗ್ತಿದ್ದಾಗ ಹಿಡಿತಾರಲ್ಲ, ಯಾಕೆ ಹಿಡಿತಾರೆ? ಎಮ್ಮೆ ಹಾಲು ಆಗಿದೆ ಹಸುವಿನ ಕನಿಷ್ಠನಾ? ಹಾಗೆ ನೋಡ್ಲಿಕ್ಕೆ ಹೋದ್ರೆ ಹೆಚ್ಚಿನ ಫ್ಯಾಟ್, ಕೋಣದ ಮಾಂಸ. ಎಮ್ಮೆ ಹಾಲು ಅತ್ಯಂತ ಶ್ರೇಷ್ಠ ಆಗಿದ್ರೆ ಎಮ್ಮೆಯಲ್ಲೇ ಎಲ್ಲೋಗ್ತವೆ? ವಯಸ್ಸಾದಂತ ಎಮ್ಮೆಯನ್ನ ಯಾರು ತಗೊಂಡೋಗ್ಬೇಕು? ಇತ್ತೀಚೆಗೆ ಮುಸಲ್ಮಾನ ನಾಯಕರು ಇದನ್ನ ಮಾಡ್ತಾರೆ. ಒಂದು ಕ್ಷಣ, ಮುಸಲ್ಮಾನ ನಾಯಕರು ಹೇಳ್ತಾರೆ ಅದು ಇಡೀ ದೇಶಕ್ಕೆ ಹಬ್ಬಿದೆ. ಈಗ ಹಾಸನದಲ್ಲಾಯ್ತು, ಕೊಪ್ಪಳದಲ್ಲಾಯ್ತು, ನಾವು ಯಾವುದೇ ಇವನ್ನ ಖರೀದಿ ಮಾಡಲ್ಲ. ಖರೀದಿ ಮಾಡ್ತಾ ಇರೋದ್ರಿಂದ ಗೊಳೋ ಅಂತ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಈ ಪರಿಸ್ಥಿತಿ ಬಂದಿದೆ. ಇದು ಆಗ್ಬೇಕಾಗಿತ್ತು. ಏನಕ್ಕೆ ಅಂದ್ರೆ ಅಲ್ಲ, ಇದು ಆಗಬೇಕಾಗಿತ್ತು. ಇದು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ವ್ಯಾಪಕವಾಗಿ ಆಗಬೇಕು ಅನ್ನೋಂಥದ್ದು ನನ್ನ ಆಗ್ರಹ ಇದೆ. ಇದು ನಾನು ಕೂಡ ಅದನ್ನೇ ಹೇಳ್ತೇನೆ. ಮುಸಲ್ಮಾನರು 1 ವರ್ಷ ಅಲ್ಲ, 6 ತಿಂಗಳು ಬಿಟ್ಬಿಡಿ. ಯಾವುದೋ ಒಂದು ಬಕ್ರೀದಿಗೆ ಮಾಡಿದ ತೀರ್ಮಾನ ಅಲ್ಲ. 6 ತಿಂಗಳು ಯಾವುದೇ ಕಾರಣಕ್ಕೂ ಯಾವುದೇ ರೈತರ ವಿರೋಧಿಗಳಲ್ಲ ನಾವು. ರೈತರ ಸಂಕಷ್ಟದ ಅರಿವಿದೆ ನಮಗೆ. ರೈತರು ಇಲ್ಲಿ ವಿಲನ್ಗಳಲ್ಲ. ರೈತರನ್ನ ಶ್ರೀಮಂತಗೊಳಿಸಿಲ್ಲ ಇಲ್ಲಿನ ಆಡಳಿತ ವ್ಯವಸ್ಥೆ. ರೈತರಿನ್ನೂ ಬಡತನದಲ್ಲೇ ಇಟ್ಟಿದೆ. ಅವ್ರಿಗೆ ಬೆಂಬಲ ಬೆಲೆ ಕೊಟ್ಟಿಲ್ಲ. ರೈತ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ನಿಕೃಷ್ಟ ಸ್ಥಿತಿಯಲ್ಲಿದ್ದಾನೆ. ಇಂಥ ಹಂತದಲ್ಲಿ ರೈತರಿಂದ ಎತ್ತುಗಳನ್ನು ಖರೀದಿಸಬೇಡಿ, ಇವ್ರು ಯಾರೋ ಮೂರ್ಖ ಶಿಖಾಮಣಿಗಳಿಗೋಸ್ಕರ ಅಂತ ಹೇಳಬಹುದು. ಆದರೆ ಹಲವಾರು ದಶಕಗಳಿಂದ ಒಂದು ಮುಗಿಯದ ಸಮಸ್ಯೆ ಇದೆ. ಆ ಹಲವಾರು ದಶಕಗಳ ಒಂದು ಸಮಸ್ಯೆಯನ್ನು ನಾವು ಸಾಯಿಸಬೇಕು ಅಂದರೆ 6 ತಿಂಗಳು ನಾವು ತ್ಯಾಗ ಮಾಡಬೇಕು. 6 ತಿಂಗಳು ರೈತರಿಗೆ ಇದರ ಪರಿಣಾಮಗಳು, ಇಷ್ಟು ದಶಕಗಳ ಕಾಲ ಅಲ್ಲಿ ಯಾವ ಇದೃಶ್ ಪಾಷಾನನ್ನು ಮರ್ಡರ್ ಮಾಡ್ತಾರೆ, ಈ ಥರ ಅನೇಕ ಕೊಲೆಗಳಾಗ್ಬಿಟ್ಟಿದ್ದಾವೆ ಈ ದೇಶದಲ್ಲಿ. ಇದೆಲ್ಲ ನಿಲ್ಲಬೇಕು ಅಂದರೆ 6 ತಿಂಗಳು ನಿಮ್ಗಾಗುವಂಥ ನೋವೇನು ಅನ್ನೋದನ್ನು ಬೀದಿಗೆ ತಂದು ರೈತರು ಪ್ರತಿಭಟನೆಗಳಿರಿ. ಮುಸಲ್ಮಾನರು ದಯವಿಟ್ಟು ಆ ನಿಮ್ಮ ಗೋಮಾಂಸ ಅನ್ನೋ ಕಾನ್ಸೆಪ್ಟಿಗೆ 1 ವರ್ಷ, 6 ತಿಂಗಳಿಂದ 1 ವರ್ಷ ವಿರಾಮ ಇಟ್ಬಿಡಿ. ಅದಾದ್ಮೇಲೆ ಇದಕ್ಕೊಂದು ಪರಿಹಾರ ಸಿಗ್ತದೆ. ಇದೇ ವಿಧಾನಸೌಧ, ಇದೇ ಪಾರ್ಲಿಮೆಂಟ್ಗೆ ಹೋಗ್ಬಿಟ್ಟು ಎತ್ತುಗಳನ್ನ, ಹಸುಗಳನ್ನ ಇವ್ರು ಕಟ್ತಾರೆ ರೈತರು. ಮತ್ತೆ ಅವಾಗ ಇವ್ರಿಗೆ ಬುದ್ಧಿ ಬರ್ತದೆ. ಘೋಷಣೆ ಮುಂದುವರಿಬೇಕು. ರಾಷ್ಟ್ರೀಯ ಪ್ರಾಣಿ ಗೋವು, ಎಮ್ಮೆ, ಕೋಣ, ಎತ್ತು, ಹಸು ಇವೆಲ್ಲವೂ ಕೂಡ
ರಾಷ್ಟ್ರೀಯ ಪ್ರಾಣಿ ಇದು ಒತ್ತಾಯ ಆಗ್ಲೇಬೇಕು. ಆಗ್ಲೇಬೇಕು ಅನ್ನೋ ಒತ್ತಡ ಇಲ್ಲಿ. ಒಕ್ಕೊರಲ ಹೋರಾಟ ಇರ್ಬೇಕು. ಇಲ್ಲಿ ಗಲಾಟೆ ಮಾಡ್ತೀರಾ, ಅಲ್ಲಿ ಮಾರಾಟ ಮಾಡಿ ದುಡ್ಬೇಕಾ, ನಿಮ್ಗೆ ಕಾಸು ಬೇಕಾ, ನಾಚಿಕೆ ಆಗ್ಬೇಕು. ಈಗ ವಿಚಾರಕ್ಕೆ ಬಂದ್ಬೇಡ, ಫೈನಲ್ ಕನ್ಕ್ಲೂಡ್ ವಿಚಾರ. ಈಗ RSS ಅದು ಇದು ಇದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಗೌಡ್ರೆ, ಕನಿಷ್ಠ ನಾವು ಒಂದು ವಾರ ಆಗುತ್ತೆ, ಅಷ್ಟು ವಿಚಾರಗಳಿದ್ದಾವೆ. ಆದರೆ ಇವತ್ತಿನ ಜನ್ರೇಷನ್ಗೆ ಅಂಥ ಪೇಷನ್ಸ್ ಇಲ್ಲ, ನಾವು ಸ್ಫುಟವಾಗಿ ಹೇಳಿ ಮುಗಿಸ್ಬೇಕಾಗ್ತದೆ. ಇಷ್ಟೆಲ್ಲ ಇರುವಂಥ RSS, ಇಷ್ಟೆಲ್ಲ ದೊಡ್ಡ ಸಂಘಟನೆ ಅಂತಾರೆ, ನಾವೆಲ್ಲೆಲ್ಲೋ ಚರ್ಚೆ ಮಾಡ್ತೀವಿ, ಲಕ್ಷಾಂತರ ಶಾಖೆಗಳಿದ್ದಾವೆ. ಇವತ್ತು BJP ಎಲೆಕ್ಷನ್ಗೆ ಧುಮುಕ್ತು ಅಂದರೆ ಅಲ್ಲಿ ಕೇಡರ್ನಲ್ಲಿ ಭಯಾನಕವಾದ ಕೆಲಸವನ್ನು RSS ಮಾಡ್ತಾರೆ, ಕಾರ್ಯಕರ್ತರು ಮಾಡ್ತಾರೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ನಿಂತಿದೆ. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಯಾರು ಕೂಡ ಮುಟ್ಟಲಾಗದಷ್ಟು ಪರಿಣಾಮಕಾರಿಯಾಗಿ ಬೆಳೆದಿದೆ. ಎಲ್ಲ ಚರ್ಚೆ ಮಾಡ್ತೀವಿ, ಬ್ಯಾಂಕ್ ಸೆಕ್ಟರ್ಗಳ ಬಗ್ಗೆ ಎಲ್ಲ ಮಾತಾಡ್ತೀವಿ. ಆದರೆ RSS ರಿಜಿಸ್ಟರ್ ಆಗಿರಲಿಲ್ಲ. ಇಷ್ಟೆಲ್ಲ ಮಾಡಿಕೊಂಡಂಥ RSS ಇವತ್ತು ಇಡೀ ದೇಶವನ್ನು ಆವರಿಸಿಕೊಂಡಿರುವಂಥ RSS, ಈ ದೇಶದಲ್ಲಿ BJP ಅನ್ನುವಂಥ ಮುಖದಲ್ಲಿ ಆಡಳಿತ ನಡೆಸ್ತಿರುವಂಥ RSS, ಉತ್ತರ ಭಾಗದಲ್ಲಿ ಆಲ್ಮೋಸ್ಟ್, ಈಶಾನ್ಯ ಭಾಗದಲ್ಲಿ ಆಲ್ಮೋಸ್ಟ್ ಈ ದೇಶವನ್ನು ಅಪೋಷಣಕ್ಕೆ ಅಂತಲೇ ಹೇಳ್ತೀನಿ, ಕಬ್ಜ ಮಾಡಿಕೊಂಡಿರುವಂಥ RSS ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಯಾಕೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಯಾಕೆ ಮಾಡೋದಿಲ್ಲ ನಾವು. ಯಾಕೆ ಅಂದರೆ ಅದೊಂದು ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತ ಹೇಳ್ತಾರೆ. ನಮ್ಮ ಸಂಘ ಪ್ರಾರಂಭ ಆದಾಗ ನಮ್ಮ ದೇಶದಲ್ಲಿ ಬ್ರಿಟಿಷರಿದ್ರು, ನಾವು ಅವ್ರ ಹತ್ರ ಮಾಡಿಸ್ಕೋಬೇಕಾಗಿತ್ತಾ? ಈಗ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಈಗ ಮಾಡ್ಕೊಳ್ಳಿ. ಅಲ್ಲ, ಇದನ್ನ ಮಾಡ್ಕೋಬಹುದು ಈಗ. ಆದ್ರೆ ರಿಜಿಸ್ಟರ್ ಮಾಡ್ಕೊಂಡ್ರೆ ಯಾಕೆ ಭಯ ನಿಮ್ಗೆ? ಅವತ್ತು ನಾವು ಸಂಘ ಪ್ರಾರಂಭ ಮಾಡಿದ್ದು, ಹಂಗಾಗಿ ಇವತ್ತು ಮಾಡ್ಕೊಳ್ಳೋ ಅವಶ್ಯಕತೆ ಏನಿದೆ? ಸಂಘ ಹುಟ್ಟಿದ ಮೇಲೆ 25 ವರ್ಷ 1925 ವರ್ಷ ಆದ್ಮೇಲೆ ಸಂವಿಧಾನ ಬಂತಲ್ಲ. ನೋಡಿ, ಇಲ್ಲಿ ಒಂದು ಸ್ಪಷ್ಟೀಕರಣವನ್ನ ಕೊಡ್ತೀನಿ ನಾನು. ಮಾರಾಟ ಮಾಡ್ಲಿಕ್ಕೆ ಇದು ಬೇಕಲ್ಲ, ಟ್ರೇಡ್ ಲೈಸೆನ್ಸ್ ಬೇಕಲ್ಲ. ಆದ್ರೆ ಕೇಶವ ಕೃಪಾ, RSS ನ ಕೇಶವ ಕೃಪಾ ಕಾರ್ಯಾಲಯ, ಪ್ರಾಂತ ಕಾರ್ಯಾಲಯ, ಅಲ್ಲಿ ಇದೆಲ್ಲ ನಡೀತಾ ಇತ್ತಲ್ಲ, ಅದೆಲ್ಲ ಆಗಿದ್ರೆ ಲಾಭ ಇಲ್ದೇನೆ ಮಾಡ್ತಿದ್ರ? ಇವತ್ತು ಸಾಕಷ್ಟು ಸಂಸ್ಥೆಗಳಿದ್ದಾವೆ, NGOಗಳು, ನಾನ್ ಪ್ರಾಫಿಟ್ ನಾನ್ ಲಾಸ್, ಲಾಭ ನಷ್ಟ ಇಲ್ಲದೆ ಜನಸೇವೆಗಿದೆ. ಅವರು ಕೂಡ ಲಾಭ ನಷ್ಟವನ್ನ ಮಾಡ್ತಾರೆ. ಅದು ಬೇಕಾದಷ್ಟು ಅಡ್ಡದಾರಿಗಳಿದ್ದಾವೆ, ತೋರಿಸೋದು ಮಾತ್ರ ಒಳ್ಳೆ ರೀತಿಯಲ್ಲಿ ತೋರಿಸ್ತಾರೆ. ಹಾಗೆ ಕೇಶವ ಕೃಪಾದಲ್ಲಿ ಎಷ್ಟು ಅಕೌಂಟ್ಗಳಿದ್ದಾವೆ? ಕೇಶವ ಕೃಪಾದಲ್ಲಿ ಎಷ್ಟು ಅಕೌಂಟ್ಗಳಿದ್ದಾವೆ? ಬರೀ ಗುರುದಕ್ಷಿಣೆ ಮಾತ್ರ ಅಲ್ಲ, ಸಂಘದ ಕಾರ್ಯಾಲಯಗಳನ್ನು ಕಟ್ಟಬೇಕಾದ್ರೆ RSS ಇಂದೇ ಮುಖವಾಣಿ. ಎಲ್ಲ ಕಲೆಕ್ಟ್ ಮಾಡೋರು RSSನವರೇ. ಯಾವ ಹೆಸರಿನಲ್ಲಿ ಹೋಗ್ತಾರೆ? ಯಾರೋ ಒಬ್ಬ ಸಂಘದ ಹಿರಿಯ ಪ್ರಚಾರಕರು, ಅವರು ಹೆಸರಿನಲ್ಲಿ ಅವರು ತೀರ್ಕೊಂಡ್ರು, ಅವ್ರ ಹೆಸರಿನಲ್ಲಿ ಕಾರ್ಯಾಲಯ ಕಟ್ಟಬೇಕು. ಅದಕ್ಕೆ ಯಾದವ ಸೇವಾ ಪ್ರತಿಷ್ಠಾನ ಅಂತ ಮಾಡಿದರು. ಯಾದವ ಸೇವಾ ಪ್ರತಿಷ್ಠಾನದ ಹೆಸರಿನಲ್ಲಿ ಜನರ ಹತ್ರ ಹೋದರು, ಕೋಟ್ಯಾಂತರ ರೂಪಾಯಿ ದುಡ್ಡು ತಂದರು, ಅದರ ಮೂಲಕ ಯಾದವ ಸ್ಮೃತಿ ಕಟ್ಟಿದ್ರು. ಹಾಗೇನೆ ಮಂಗಳೂರಿನಲ್ಲಿ ಸಂಘನಿಕೇತನ ಕಟ್ಟಿದ್ದಾರೆ. ಹಾಗೇನೆ ಹುಬ್ಬಳ್ಳಿಯಲ್ಲಿ ಮಧುಕುಂಜ ಕಟ್ಟಿದ್ದಾರೆ. ಹಾಗಿದ್ರೆ ಏನಾರ ಕೇಳಲಿಕ್ಕೆ ಹೋದ್ರೆ ಏನು ಹೇಳ್ತಾರೆ ಗೊತ್ತಾ? ಸಂಗ್ರಹ ಮಾಡಿದ್ದು ಯಾರು? RSSನವರು. ಯಾರು? ಸ್ವಯಂ ಸೇವಕರು. ಯಾರು? ಕಾರ್ಯಕರ್ತರು. ಮಾಡಿದ್ದು ಯಾವುದಕ್ಕೆ? ಅದೊಂದು ಟ್ರಸ್ಟ್ಗೆ. ಹಾಗಿದ್ರೆ ಆ ಟ್ರಸ್ಟ್ಗಳು RSSನ ಬೇರೆಯವ್ರದ? ಇದರಲ್ಲಿ ಬೇರೆಯವ್ರಿಗೆ ಅವಕಾಶ ಕೊಡ್ತಾರ ಹೋಗ್ಲಿಕ್ಕೆ? ಅವನು ಆ ಸಿದ್ಧಾಂತವನ್ನು ಒಪ್ಪಿದ್ರೆ ಮಾತ್ರ ಕೊಡೋದು, ಇಲ್ಲ ಅಂದ್ರೆ ಕೊಡೋದಿಲ್ಲ. ಅಂದರೆ ಈ ರೀತಿಯ ಇನ್ನೂ ಹಲವಾರು ಮುಖಗಳಿದ್ದಾವೆ. ಈ ಸೇವಾದಳ ಎಲ್ಲ ರಿಜಿಸ್ಟರ್ ಆಗಿದ್ದೀರಾ? ಸಂಘ ಪರಿವಾರದ ಬಹುತೇಕ ಸಂಸ್ಥೆಗಳು ನೋಂದಣಿಯಾಗಿದ್ದಾವೆ, ಕೆಲವು ನೋಂದಣಿಯಾಗಿಲ್ಲ. ಓಕೆ, ಅದರ ಸಮಯ ಬಂದಾಗ ಹೇಳ್ತೀನಿ. ನೀವು ಇಷ್ಟೆಲ್ಲ ಹೇಳಿದೆ, ಇನ್ನೊಂದ್ಸಲ ಇನ್ನೂ ಸುದೀರ್ಘವಾಗಿ ಮಾತಾಡೋಣ. ಈ ದೇಶದ ಕಾನೂನು, ಈ ಕಾನೂನು ವ್ಯವಸ್ಥೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ಈ ದೇಶದ ಒಂದು ಕಾನೂನು ಅಂತ ಇದೆ. ಈ ಕಾನೂನು ಈ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡೋಕ್ಕಾಗಲ್ವಾ? ಮಾಡಬಹುದು, ಮಾಡುವ ಧೈರ್ಯ. ಈಗ ನೀವೇ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಮಾಡ್ತೀರಪ್ಪ. ಕಂಪ್ಲೇಂಟ್ ನಾನು 100 ಮಾಡಿದ್ದೀನಿ ಇಲ್ಲಿಯವರೆಗೆ. ನಾನು ಕರ್ನಾಟಕ ಸರ್ಕಾರಕ್ಕೆ, ನಾನು ಇಲ್ಲಿಯವರೆಗೆ ಕರ್ನಾಟಕದ ಸರ್ಕಾರಕ್ಕೆ ಹಲವಾರು ದೂರುಗಳನ್ನು ಕೊಟ್ಟಿದ್ದೀನಿ. ಅದೇ ರೀತಿಯಲ್ಲಿ ಇಡೀ ದೇಶದ ಬಹುತೇಕ ರಾಜ್ಯ ಸರ್ಕಾರಗಳಿಗೆ ದೂರನ್ನು ಕೊಟ್ಟಿದ್ದೀನಿ. ಅದೆಲ್ಲದಕ್ಕೂ ನನ್ನ ದಾಖಲೆ ಇಟ್ಕೊಂಡಿದ್ದೀನಿ, ದೂರು ಕೊಟ್ಟಿರೋದಕ್ಕೆ ಬಂದೆ. ಅದೇ ರೀತಿಯಲ್ಲಿ ಇಡೀ ದೇಶದ ಬಹುತೇಕ ಹೈಕೋರ್ಟ್ಗಳಿಗೆ ನನ್ನ ದೂರನ್ನ, ಗ್ರೀವಿಯನ್ಸ್ ಕೊಟ್ಟಿದ್ದೀನಿ. ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದೀನಿ. ಅಲ್ಲದೆ ಸುಪ್ರೀಂ ಕೋರ್ಟ್ಗೆ ಕೂಡ ಕೊಟ್ಟಿದ್ದೀನಿ. ಸುಪ್ರೀಂ ಕೋರ್ಟ್ನಲ್ಲಿ ಕೊಟ್ಟಂತಹ ನನ್ನ ದೂರುಗಳು 2 ರೀತಿಯ ದೂರುಗಳು 4 ಬಾರಿ ನೋಂದಣಿಯಾಗಿದ್ದಾವೆ. ಸುಪ್ರೀಂ ಕೋರ್ಟ್ನಲ್ಲಿ ನೋಂದಾಯಿಸ್ತಾ ಇದೆ, ನಂಬರ್ ಬಂದಿದೆ ದೂರುಗಳು. ಆದರೆ ವಿಚಾರಣೆ ಮುಂದುವರಿಸೋದಕ್ಕೆ ಮುಂಚೆ ಅಲ್ಲಿ ಅದರಿಂದ ಹೊರಗಡೆಯಿಂದ ಒತ್ತಡ ಹೋಗಿ, ಗೊತ್ತಿಲ್ಲ ನನಗೆ, ಇವತ್ತು ಕೋರ್ಟ್ಗಳಲ್ಲೂ ಕೂಡ ಸಾಕಷ್ಟು ಭ್ರಷ್ಟಾಚಾರ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಯಾಕಾಯ್ತು ಏನಾಯ್ತು ಅದು ಮುಂದುವರಿಲಿಲ್ಲ. ಇವನ್ನೆಲ್ಲ ತಾವು ಒಬ್ಬರೇ ಮಾಡ್ತಾ ಇದ್ದೀರಾ? ಹೌದು, ಒಬ್ಬನೇ ಮಾಡ್ತಾ ಇದ್ದೀನಿ. ಇವತ್ತು RSS ಬಗ್ಗೆ ಪ್ರಿಯಾಂಕರ್ಗೆ ಮಾತಾಡ್ತಿದ್ದಾರೆ,
ಸಂತೋಷ್ ಲಾಡ್ ಮಾತಾಡ್ತಿದ್ದಾರೆ, ಬಿ ಕೆ ಹರಿಪ್ರಸಾದ್, ಕರ್ನಾಟಕ, ನಾನು ಇಡೀ ದೇಶದ ರಾಹುಲ್ ಗಾಂಧಿ ಮಾತಾಡ್ತಾರೆ ದೇಶದ ಮಟ್ಟಿಗೆ. ಈ ಥರ ಒಂದಿಷ್ಟು ಜನ RSS BJP ವಿರುದ್ಧವಾಗಿ, ಅವರ ನಿಲುವಿನ ವಿರುದ್ಧವಾಗಿ ಪ್ರಶ್ನಾರ್ಥಕ ವಿಚಾರಗಳಿರೋದ್ರಿಂದ ಮಾತಾಡ್ತಿದ್ದಾರೆ. ಇವ್ರ ಬೆಂಬಲಗಳನ್ನ ತಗೊಂಡಿಲ್ವಾ? ನೋಡಿ, ನಾನು ಕರ್ನಾಟಕ ಸರ್ಕಾರಕ್ಕೆ ಹಲವಾರು ದೂರುಗಳನ್ನು ಕೊಟ್ಟಿದ್ದೀನಿ ಅಂತ ಹೇಳಿದೆ. ಯಾವ ಸರ್ಕಾರಕ್ಕೆ? ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟಿದ್ದೀನಿ. ಓಕೆ. ಈ ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮೊದಲನೇ ದೂರು ಕೊಡ್ತೀನಿ. ಅವಾಗ ನಾನು ಅವ್ರ ಹತ್ರ ಚೆನ್ನಾಗೇ ಇದ್ದೆ. 2011ರಿಂದ ನಾನು 2019ರವರೆಗೆ ಚೆನ್ನಾಗೇ ಇದ್ದೆ. ಅವ್ರು ಮುಖ್ಯಮಂತ್ರಿ ಆದ್ಮೇಲೆ ಏನಾದ್ರೂ ಆಗಬಹುದು ಅನ್ನೋಂತ ಕಾರಣಕ್ಕೋಸ್ಕರ ಕೊಟ್ಟೆ. ಅವತ್ತು ಅವರು ನನ್ನನ್ನ ನಿರ್ಲಕ್ಷ್ಯ ಮಾಡಿದ್ರು. 2022ರ ಅಕ್ಟೋಬರ್ 15ನೇ ತಾರೀಕು ಅವ್ರ ಮನೆಗೆ ಕರ್ಸ್ಕೊಂತಾರೆ. 2.5 ಗಂಟೆ ನನ್ನ ಹತ್ರ ವಿಚಾರವನ್ನು ತಗೊಂಡು ಮರುದಿನ ಪತ್ರಿಕೆ, ಪ್ರಜಾವಾಣಿ ಪತ್ರಿಕೆಯಲ್ಲಿ ಅರ್ಧ ಪುಟದ ಲೇಖನ ಬರುತ್ತೆ. ಅವಾಗ ಅವರು ಹೇಳ್ತಾರೆ, ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ. ನಾನು ಅವತ್ತು ನಿಮಗೆ ಸಮಯ ಕೊಡ್ಲಿಕ್ಕೆ ಆಗಿಲ್ಲ ಅನ್ಬೇಕೊಟ್ರೆ ಸಾರಿ ಬ್ರದರ್, ದಯವಿಟ್ಟು ಬನ್ನಿ ಅಂತ ಮನೆಗೆ ಕರ್ಸ್ಕೊಂಡಿದ್ರು. ಇದು ಒಂದು ಭಾಗ. ಆದರೆ ಇದರ ನಂತರ ನಾನು ಕೊಡ್ತಾ ಇರುವಂಥ ದೂರುಗಳನ್ನ ಕೆಲಸಕ್ಕೆ ಬಾರದೇ ಇರುವಂಥ ಕಡೆ ವರ್ಗಾವಣೆ ಮಾಡ್ತಿದ್ರು. ಅದು ಸಿದ್ದರಾಮಯ್ಯನವ್ರ ಕಾಲದಲ್ಲೂ ಕೂಡ ಅಷ್ಟೇ. ನಂತರ ಬಂದಂತಹ 23ರ 2ನೇ ಅವಧಿಯ ಸಿದ್ದರಾಮಯ್ಯನವ್ರ ಸರ್ಕಾರದ ಅವಧಿಯಲ್ಲೂ ಕೂಡ ಅಷ್ಟೇ. ಆಗ ನಾನು ಅನಿವಾರ್ಯವಾಗಿ ತುಂಬಾ ನೋವಿನಿಂದ ಕೆಲವು ಹೆಸರುಗಳನ್ನು ಬರಿತೀನಿ. ರಾಷ್ಟ್ರೀಯ ಮಟ್ಟದಲ್ಲಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಪವನ್ ಖೇರಾ ಮತ್ತೆ ಬೇರೆಯವರೆಲ್ಲ ಮಾತನಾಡ್ತಾ ಇದ್ದಾರೆ. ಇನ್ನೂ ಅನೇಕ ಜನ, ಸ್ಟಾಲಿನ್, ಮಮತಾ ಇವರೆಲ್ಲ ಮಾತನಾಡ್ತಾ ಇದ್ದಾರೆ. ಕೇವಲ ನಾವು ಸಂವಿಧಾನದ ರಕ್ಷಣೆಗಾಗಿ RSS ಅನ್ನ ಪಾಠ ಕಲಿಸ್ಬೇಕು, ಅವರ ಇದನ್ನ ವಿರೋಧ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಸಾಧ್ಯ ಇಲ್ಲ. ಅದಕ್ಕೆ ನಾನು ಮುಂದುವರೆದು ಕರ್ನಾಟಕದವರಿಗೆ ಹೇಳ್ತೀನಿ, ಸಂವಿಧಾನವನ್ನ ರಕ್ಷಣೆ ಮಾಡಬೇಕು ಅಂದ್ರೆ ಕಾನೂನಿನ ಮೂಲಕ ಕಟ್ಟಿ ಹಾಕಬೇಕೇ ವಿನಃ ಕೇವಲ ಒಣ ಭಾಷಣಗಳು, ಚರ್ಚೆಗಳು, ಟೀಕೆಗಳಿಂದ ಸಾಧ್ಯ ಅಲ್ಲ. ಈಗ ನೀವು ಯಾರೂ ಕೂಡ ಯಾವುದೇ ಕಾನೂನು ಕಠಿಣ ಮಾಡಲಿಕ್ಕೆ, ಅಂದ್ರೆ RSS ಅನ್ನ ಕಟ್ಟಿ ಹಾಕಲಿಕ್ಕೆ ಕಾನೂನು ಕಠಿಣ ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ. ಇದು ನಿರ್ವೀರ್ಯ ಸರ್ಕಾರದ ಬೊಗಳೆ ಮಾತುಗಳಿಗೆ ಸೀಮಿತ ಆಗಿದೆ ಅನ್ನುವಂಥ ಶಬ್ದವನ್ನು ಬರೆದಿದ್ದೀನಿ. ಇದಾದ ಮೇಲೆನೆ, ಈ ದೂರ ಆದ್ಮೇಲೆ ಪ್ರಿಯಾಂಕಾ ಖರ್ಗೆ ಅವರು ಇದರಲ್ಲಿ ಕಾನೂನಿನ ಮೂಲಕ ಕಟ್ಟಾಕುವಂತ ಒಂದು ಕೆಲಸವನ್ನ ಮಾಡಿದ್ದು ಚಿತ್ತಾಪುರದಲ್ಲಿ. ನಮಸ್ತೆ ಸದಾ ವತ್ಸಲೆ. ಎಲ್ಲಿ ನೀವು ಯಾರ ವಿರುದ್ಧ ದೂರು ಕೊಡೋಕೆ ಹೋಗ್ತಾ ಇದ್ದೀರಾ, ಯಾರ ಹತ್ರ ಹೋಗ್ತಿದ್ದೀರಾ ಅನ್ನೋದು ಒಂದಿಷ್ಟು ಕನ್ಫ್ಯೂಷನ್ ನನಗೆ. ಇರಲಿ, ಇಷ್ಟೆಲ್ಲ ಮಾಡ್ತಾ ಇದ್ದಾರಲ್ಲ ಗೌಡ್ರೆ, ಕೊನೆ ಹಂತಕ್ಕೆ ಕೊನೆ 2 ಪ್ರಶ್ನೆ ಇದೆ ಅಷ್ಟೇ. ಇಷ್ಟೆಲ್ಲ ಮಾಡ್ತಿದ್ದಾರಲ್ಲ, ನಿಮಗೆ ಭಯ ಇಲ್ವಾ? ನನ್ನ ಕೊಲೆ ಯಾವಾಗ ಎಲ್ಲಿ ಏನು ಬೇಕಾದ್ರೂ ಆಗಬಹುದು. ಯಾಕಾಗತ್ತೆ? ಯಾಕೆ ಅಂತ ಹೇಳಿದ್ರೆ, ಇಡೀ ರಾಜ್ಯದ ಎಲ್ಲ ಪೊಲೀಸ್ ಠಾಣೆಗಳಿಗೆ ನಾನು ಕೊಟ್ಟಿರುವ, ಸರ್ಕಾರಕ್ಕೆ ಕೊಟ್ಟಿರುವಂತ ದೂರುಗಳು 2025ರಲ್ಲಿ 6 ದೂರುಗಳು ವರ್ಗಾವಣೆ ಆಗಿದ್ದಾವೆ. RSS ಅಂದ್ರೆ ಸರ್ಕಾರವೇ ವರ್ಗಾವಣೆ ಮಾಡಿದೆ. ಹನುಮೇಗೌಡರು ಈ ರೀತಿ RSS BJPಯ ಭ್ರಷ್ಟಾಚಾರ ಅಕ್ರಮಗಳ ವಿರುದ್ಧ ದೂರು ಕೊಟ್ಟಿದ್ದಾರೆ. ಆ ದೂರು ಎಲ್ಲ ಸ್ಟೇಷನ್ಗಳಿಗೆ ಹೋಗಿದೆ. ಆದರೆ ಇವತ್ತು ಯಾರು ಕಾನೂನಿಗೆ ಕಾವಲಿಕ್ಕೆ ನಿಂತಿದಾರಲ್ಲ ಅಂತಹ ಪೊಲೀಸ್ ಅಧಿಕಾರಿಗಳು ಒಂದಷ್ಟು ಸುಳ್ಳು ಬರಹವನ್ನು ಕೊಡ್ತಾ ಇದ್ದಾರೆ RSSನ ವಿರುದ್ಧದ ದೂರಿಗೆ. ಇನ್ನು ಎರಡನೆಯದು, ಇಡೀ ರಾಜ್ಯದ ಎಲ್ಲ ಗ್ರಾಮಗಳು, ಬಹುತೇಕ ಎಲ್ಲ ಗಲ್ಲಿಗಳು, ರಸ್ತೆಗಳಲ್ಲಿ RSS BJPಯ ಇವರು ವಿಚಾರ ಒಪ್ಪಿರೋರಿದ್ದಾರೆ. ಅವರಿಂದ ನನಗೆ ಯಾವಾಗ ಬೇಕಾದ್ರೂ ಥ್ರೆಟ್, ಅಂದ್ರೆ ಕೊಲೆ ಅಥವಾ ಹತ್ಯೆ ಆಗಬಹುದು ಅನ್ನುವಂತಹ ಎಲ್ಲವೂ ಕೂಡ ಬಲ್ಲವರು, ಅಂದ್ರೆ ನನ್ನನ್ನ ಬಲ್ಲವರು ಅಥವಾ RSSನ ವಿರೋಧಿಗಳು ಯಾವ ರೀತಿ ಇಲ್ಲಿವರೆಗೆ ಆಗಿದೆ, ಗೌರಿ ಅಥವಾ ಕಲಬುರಗಿ ಇಂಥವ್ರದ್ದು ಆಗಿದೆ ಅಂತವರಿಗೆ, ಅಥವಾ ಇಡೀ ದೇಶದಲ್ಲಿ ಏನೇನು ಆಗಿದೆ ಅನ್ನೋಂಥ ಗೊತ್ತಿರೋರು ಎಲ್ಲರಿಗೂ ಗೊತ್ತಿದೆ. ಹನುಮೇಗೌಡರಿಗೆ ಥ್ರೆಟ್ ಇದೆ ಅನ್ನೋಂಥದ್ದು. ಆದರೆ ಒಬ್ಬ ಇನ್ಸ್ಪೆಕ್ಟರ್, ಕೇವಲ ಒಬ್ಬ ಠಾಣಾ ಇನ್ಸ್ಪೆಕ್ಟರ್ ಅವ್ರ ಕಡೆಯಿಂದ ಬರ್ಸಿ ಆಟ ಆಡ್ತಾ ಇದ್ದಾರೆ. ಏನಕ್ಕೆ ಅಂತಂದ್ರೆ, ಏನೇ ವ್ಯತ್ಯಾಸ ಆದ್ರೂ ಇನ್ಸ್ಪೆಕ್ಟರ್ಗೆ ತಲೆ ಕಟ್ಟಬೇಕು ಅನ್ನೋಂಥದ್ದು. ಹಾಗಾಗಿ ಇಲ್ಲಿಯವರೆಗೆ ಯಾವುದೇ IPS ಅಧಿಕಾರಿಗಳು ನನ್ನ ರಕ್ಷಣೆಗೆ ಸಂಬಂಧಪಟ್ಟಾಗೆ ಇವತ್ತಿನವರೆಗೆ ಬಂದು ಕೇಳಿಲ್ಲ. ಆದರೆ ವಿಶೇಷ ಏನು ಅಂದರೆ, ನಾನೊಂದು ಉದಾಹರಣೆ ಕೊಡಬೇಕು ಅನ್ನೋದಾದ್ರೆ, ಕಳ್ಳ ಕದ್ದಿದ್ದಾನೆ ಅಂತ ಕಳ್ಳನ ಮೇಲೆ ದೂರು ಕೊಟ್ರೆ ಪೊಲೀಸ್ ಅಧಿಕಾರಿ ಕಳ್ಳನಿಗೆ ವರ್ಗಾವಣೆ ಮಾಡಿ ನ್ಯಾಯ ಪಡ್ಕೋ. ಆ ರೀತಿಯಲ್ಲಿ ಯಾವ ಒಂದು ಠಾಣಾಧಿಕಾರಿ ಇದಾರಲ್ಲ, ಅವ್ರು ಬರಿತಾ ಇರುವಂತಹ ಸುಳ್ಳುಗಳು, ಆ ಸುಳ್ಳು ವರದಿಗಳ ಆಧಾರದ ಮೇಲೆ ಮತ್ತೆ ಇವರು ಅದನ್ನ ಮೇಲ್ಗಡೆಗೆ ಕಳಿಸ್ತಾ ಇದ್ದಾರೆ. ಒಂದೇ ಒಂದು ಶಬ್ದ ಕೂಡ ಸ್ವಂತ ಅಭಿಪ್ರಾಯವನ್ನ ಬರೆಯೋದಾಗ್ಲಿ, ಅಥವಾ ಹನುಮೇಗೌಡರು ಪದೇ ಪದೇ ಇಲ್ಲಿವರೆಗೆ 100 ರಕ್ಷಣೆಯ ಮನವಿಗಳನ್ನು ಕೊಡ್ತಾ ಇದ್ದಾರಲ್ಲ,
ಯಾಕೆ ಕೊಡ್ತಾ ಇದ್ದಾರೆ ಅಂತೇಳಿ ಕರೆದು ಕೂಡಿಸಿ ಕೇಳುವಂತಹ ಒಂದು ಸೌಜನ್ಯ ಕೂಡ ಇಲ್ಲದೆ ಇರುವಂತಹ ಒಂದು ರೀತಿಯ ಅವಿವೇಕಿಗಳಂತೆ ವರ್ತನೆ ಮಾಡ್ತಾ ಇದ್ದಾರೆ. ಈಗ ಹೋಮ್ ಮಿನಿಸ್ಟರ್ ನಮ್ಮ ಪ್ರಿಯಾಂಕ್ ಖರ್ಗೆ ಬಂದಿದ್ದಾರಲ್ಲ, ಅವ್ರು ಹೆಚ್ಚು ಕಮ್ಮಿ RSS ಬಗ್ಗೆನೇ ಮಾತಾಡ್ತಾರೆ. ಅವ್ರನ್ನ ಭೇಟಿ ಈಗಾಗಲೇ ನಾನು ಹೇಳ್ತಿರೋದು, ಒಂದು ದೊಡ್ಡ ಸಂಘಟನೆ ವಿರುದ್ಧ ಹೋರಾಟ ಮಾಡಿ ಅದರಲ್ಲಿ ಎಷ್ಟು ಸರ್ವೈವ್ ಆಗ್ತೀವೋ, ಸಕ್ಸಸ್ ಆಗ್ತೀವೋ, ಅದರ ಆಮೇಲೆ ಸಕ್ಸಸ್ ಮಾತ್ರ ಅಲ್ಲ, ಒಂದು ವಿಚಾರ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ, ಸಾರ್ವಭೌಮತ್ವ, ಅದಕ್ಕೆ ವಿರುದ್ಧವಾಗಿ RSS ಅಂತಲ್ಲ, ಯಾವುದೇ ಮುಸಲ್ಮಾನ ಸಂಘಟನೆ ಇರಲಿ, ಯಾವುದೇ ಕ್ರಿಶ್ಚಿಯನ್ ಸಂಘಟನೆ ಇರಲಿ, ಅದಕ್ಕೆ ಈ ದೇಶದ ಸಂವಿಧಾನಕ್ಕೆ ವಿರುದ್ಧವಾಗಿ ಏನೇ ನಡವಳಿಕೆಗಳಿದ್ರು ಅದನ್ನು ನಾವು ಧಿಕ್ಕರಿಸೋಣ. ಅದು RSS ಅಂತ ಅಲ್ಲ. ಈಗ ಸದ್ಯಕ್ಕೆ ನೀವು ಒಂದು ವಿಚಾರದಲ್ಲಿ ನೀವು ಹೋರಾಟಗಳನ್ನು ಮಾಡ್ತಾ ಇದ್ದೀರಿ. ಈ ವಿಚಾರದಲ್ಲಿ ನಿಮಗೆ ಒಂದಿಷ್ಟು ಸಮಸ್ಯೆಗಳಿದೆ ಅಂತ ಕೂಡ ಹೇಳ್ತಾ ಇದ್ದೀರಿ. ಈಗ ಅದೇ ವಿಚಾರದ ಬಗ್ಗೆ ಆಗಾಗ್ಗೆ ಮಾತಾಡಿ ಖುದ್ದು ಟ್ರೋಲ್ ಆಗ್ತಾ ಇರುವಂಥ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಹೋಮ್ ಮಿನಿಸ್ಟರ್ ಆಗಿದ್ದಾರೆ. ಒಂದ್ಸಲ ಭೇಟಿ ಆಗಿಬಿಟ್ಟು ನಿಮ್ಗೆ ಏನು ಬೇಕು ರಕ್ಷಣೆ ಅದನ್ನು ವ್ಯವಸ್ಥೆ ಮಾಡ್ಕೊಳ್ಳಿ ಅಲ್ಲ. ಪ್ರಿಯಾಂಕಾ ಖರ್ಗೆ ಅವರಿಗೆ ಬೆದರಿಕೆ ಹಾಕುವಂತಹ ವ್ಯವಸ್ಥೆ ಅಥವಾ RSS ನ ಗುಂಡಾ ಸಂಸ್ಕೃತಿ ಅವ್ರಿಗೆ ಗೊತ್ತಾಗಿದೆ. ಅದು RSS ಅವರೇ ಹಾಕೋದಾ? ಹೌದು, ಬೇರೆ ಯಾರು ಹುಡುಗರು ಬೇರೆಯವ್ರು ಯಾರು ಆಗ್ತಾರೆ? ಅವ್ರಿಗೇನು ತಲೆ ಕೆಟ್ಟಿದ್ಯಾ, ಹುಚ್ಚಿಡಿದ್ಯಾ ಬೇರೆಯವ್ರ ಬೈಯೋದಕ್ಕೆ? ಆ ವಿಚಾರಧಾರೆಯಿಂದ ತಲೆ ಕೆಟ್ಟವನು ಯಾವನಾದ್ರೂ ಮಾಡ್ತಾರೆ, ಅದನ್ನೇ ಹೇಳ್ತಾ ಇರೋದು. ಈಗ RSS ಅಧಿಕೃತವಾಗಿ, ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದ್ನಲ್ಲ, 95% ಒಳ್ಳೆಯದಕ್ಕೆ 5% ವಿಷ ಅಂತ ಹೇಳಿ, ಈ 5% ಏನು ಧರ್ಮಾಂಧರು, ಮತಾಂಧ ಹಿಂದೂ ಅಂತ ಹೇಳಿ ಮುಖವಾಡ ಹಾಕೊಂಡಿದಾರಲ್ಲ, ಅವರು ಇವತ್ತು ಯಾರ ಮೂಲಕ ಏನು ಬೇಕಾದ್ರೂ ಮಾಡಿಸ್ಬೋದು. ಅದಕ್ಕೋಸ್ಕರನೇ ಮಾಡಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರಿಗೆ ಬೆದರಿಕೆ ಬರ್ತದೆ ಅಂದ್ರೆ ನನ್ನನ್ನ ಸುಮ್ಮನೆ ಬಿಡ್ತಾರಾ? ಹೋಗಲಿ, ಇಷ್ಟೆಲ್ಲ ಚರ್ಚೆ ನಡೀತಾ ಇರಬೇಕಾದಂತ ಈ ಚರ್ಚೆ ಯಾವಾಗ್ಲಿಂದ ಬಂತು? ಇದನ್ನ ನೀವು ಗಮನಿಸೋದಾದ್ರೆ ಸ್ವಾತಂತ್ರ್ಯ ಬಂದಿದ್ದು 1947. ಈ ವಿಚಾರ ಹೆಚ್ಚು ಚರ್ಚೆಗೆ ಬಂದಿದ್ದು ಯಾವಾಗ? 2015 ನಂತರ. ಹಾಗಿದ್ರೆ 2015 ನಂತರವರೆಗೆ ಕಾಂಗ್ರೆಸ್ನವರು ಯಾಕೆ ಇದನ್ನು ಹೆಚ್ಚು ಚರ್ಚೆ ಮಾಡಿಲ್ಲ? ಅಂದರೆ ನಾನು 2013ರಿಂದ RSS ನ ಅಕ್ರಮಗಳು, ಅನೀತಿಗಳು, ಅನಾಚಾರಗಳನ್ನ ನಾನು ಬಯಲಿಗೆ ಎಳಿತಾ ಇದ್ದೀನಿ. ಹಾಗಾಗಿ ದಿನದಿಂದ ದಿನಕ್ಕೆ ಇವತ್ತು ವ್ಯಾಪಕ ಆಗಿದೆ. ಇವತ್ತು ಒಬ್ಬ ಗೃಹ ಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳು ಅಥವಾ ಪ್ರತಿಪಕ್ಷದ ನಾಯಕರು ಮಾತನಾಡುವ ಹಂತಕ್ಕೆ ಬಂದಿದೆ. ಅಂದ್ರೆ ಈ ವಿಚಾರವನ್ನು ಬೀದಿಗೆ ತಂದಂತಹ ವ್ಯಕ್ತಿ ನನಗೆ ಥ್ರೆಟ್ ಇದೇ ಇಲ್ಲ ಅನ್ನುವಂತಹ ಒಂದು ಸಾಮಾನ್ಯ ಕನಿಷ್ಠ ಜ್ಞಾನ ಪೊಲೀಸ್ ಅಧಿಕಾರಿಗಳಿಗೆ ಇರಬೇಕಾಗಿತ್ತು. ಈ ಹಿಂದೆ ನನಗೆ 5 ವರ್ಷ 8 ತಿಂಗಳು ಕೊಟ್ಟಿದ್ರು, ಆದ್ರೆ ಕಿತ್ಕೊಂಡಿದ್ದಾರೆ. ಆದ್ರೆ ಕೊಡಬೇಕು ಅನ್ನುವಂಥದ್ದು, ಕೊಟ್ಟವ್ರು ಯಾರು, ಕಿತ್ತವ್ರು ಯಾರು? ಕೊಟ್ಟಾಗ ಅದು ಹ್ಯೂಮನ್ ರೈಟ್ಸ್ ಆದೇಶದ ಮೇಲೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಕ್ಕಿತ್ತು. ಆದರೆ 2 ಗನ್ಮೆನ್ ಅನ್ನ ಕೊಟ್ಟಿದ್ರು, ರೌಂಡ್ ದಿ ಕ್ಲಾಕ್ ಕೊಟ್ಟಿದ್ರು. ನನ್ನ ಪುಸ್ತಕ ಬರೆದಾಗ ಅದನ್ನು ಕೊಟ್ಟಿದ್ದು ಬಿಜೆಪಿ ಸರ್ಕಾರ. ಆದರೆ ಕಾಂಗ್ರೆಸ್ ಸರ್ಕಾರ 2 ಕಿತ್ಕೊಂಡಿದೆ. ಅಂದ್ರೆ ಕಾಂಗ್ರೆಸ್ ಸರ್ಕಾರ 23 ಜೂನ್ 14ನೇ ತಾರೀಕು ಅಂದ್ರೆ ಅಧಿಕಾರ ಹಿಡಿದ ತಕ್ಷಣ ನನಗನ್ಸುತ್ತೆ ಅದು ಕಾಂಗ್ರೆಸ್ಸಿನ ನಾಯಕರುಗಳಿಂದ ಆಗಿದ್ದಲ್ಲ, ಆದರೆ ತೆಗಿಲಿಕ್ಕೆ ಕಾರಣ ಪೊಲೀಸ್ ಅಧಿಕಾರಿಗಳು. ಆದರೆ ಪೊಲೀಸ್ ಅಧಿಕಾರಿಗಳು ಯಾವುದೋ ಬಿಜೆಪಿಯ ಹಿಡನ್ ಅಜೆಂಡಕ್ಕೋಸ್ಕರ ಅವ್ರ ಮಾತು ಕೇಳ್ತಾ ಇದ್ದಾರ. ಆ ಹಿನ್ನೆಲೆಯಲ್ಲಿ ನಾನು ಕೇಳಬೇಕಾಗತ್ತೆ, ಇಲ್ಲಿಯವರೆಗೆ ಇದ್ದಂಥ ಗೃಹ ಮಂತ್ರಿಗಳು ಅವ್ರ ಕೈಯಲ್ಲಿ ಗೃಹ ಮಂತ್ರಿ ಇತ್ತೋ ಅಥವಾ ಕೇಂದ್ರದ ಕೈಯಲ್ಲಿ ಬಿಜೆಪಿಯವರ ಹತ್ರ ಇತ್ತೋ ಅನ್ನೋಂಥ ಪ್ರಶ್ನೆ ಕೂಡ ಇದೆ. ನಾನು ಈ ರೀತಿಯ ಪ್ರಶ್ನೆ ಮುಂದೆ ಕೇಳೋಂಗೆ ಆಗಬಾರ್ದು ಅಂತ ಹೇಳಿ ನಿಮ್ಮ ಮೂಲಕ ಪ್ರಿಯಾಂಕಾ ಖರ್ಗೆ ಅವರಿಗೆ ಈ ಧ್ವನಿ ಸಿಗಲಿ ಅಂತ ಹೇಳ್ತೀನಿ. ಯಾವುದೇ ಒಂದು ವಿಚಾರಧಾರೆಗಳ ವಿರುದ್ಧ ಒಬ್ಬರು ಮಾತಾಡ್ತಿದ್ದಾರೆ, ಹೋರಾಟ ಮಾಡ್ತಿದ್ದಾರೆ ಅಂದರೆ ಅವರಿಗೆ ಸೂಕ್ತವಾದ ರಕ್ಷಣೆಯನ್ನು ಕೊಡಬೇಕು ಅಂತ ನನ್ನ ಸಂವಿಧಾನ ಹೇಳ್ತದೆ. ನಮ್ಮ ಕಾನೂನೇ ಅವಕಾಶ ಕೊಟ್ಟಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಈ ಥರದ ಎಲ್ಲ ಅವಕಾಶಗಳಿದ್ದಾಗ ಅದನ್ನು ತಡೆ ಹಿಡಿಯೋದು ಕೂಡ ಸಂವಿಧಾನ ವಿರೋಧಿ ನಡೆ. ಹನುಮೇಗೌಡರವರ ಏನು ಬೇಡಿಕೆ ಇದೆ, ಹೋರಾಟ ಇದೆ, ಆ ಹೋರಾಟದಲ್ಲಿ ಸತ್ಯ ಇದೆಯೋ ಸುಳ್ಳಿದೆಯೋ ಎಲ್ಲದೂ ಕೂಡ ಕಾನೂನು ಪ್ರಕಾರ ತೀರ್ಮಾನ ಆಗಬೇಕಾದಂಥ ವಿಚಾರಗಳೇ. ಹಾಗಾಗಿ ಅವರ ಒಂದು ಮೂಮೆಂಟ್ ಏನಿದೆ ಅದಕ್ಕೆ ಒಂದಿಷ್ಟು ಲೀಗಲಿ ಸಪೋರ್ಟ್ಗಳು ಬೇಕಾಗುತ್ತೆ. ಅವರ ರಕ್ಷಣೆಯ ಬೇಡಿಕೆಯನ್ನು ಪ್ರಿಯಾಂಕ್ ಖರ್ಗೆ ಅವರು ಮುಂದಿಟ್ಟಿದ್ದಾರೆ, ಅವ್ರ ಗಮನಕ್ಕೆ ತರೋಣ, ಅವ್ರು ಅದನ್ನು ಮಾಡಲಿ ಅಂತ ಹೇಳೋಣ. ಈ ಕೊನೆ ಪ್ರಶ್ನೆ ಗೌಡ್ರೆ, ಕೊನೆ ಪ್ರಶ್ನೆ, ನಾವು ಆರಂಭದಲ್ಲಿ ನೀವೆಲ್ಲ ವಿಡಿಯೋದಲ್ಲಿ ಆರಂಭದಲ್ಲಿ ಶುರು ಮಾಡುವಂಥ ಒಂದು ಪ್ರಶ್ನೆಯನ್ನು ಅಥವಾ ಒಂದು ವಿಚಾರವನ್ನು ನಾನು ಕೊನೆಯದಾಗಿ ಕೇಳಬೇಕಂತಲೇ ಇದ್ದೆ. ನೀವು ಯಾವಾಗಲೂ ಒಂದು ವಿಡಿಯೋ ಮಾಡಬೇಕಾದ್ರೆ ಹೇಳ್ತೀರ, ನಾನು ಹನುಮೇಗೌಡ ರಿಜಿಸ್ಟರ್ಡ್ RSSನ ಕಾರ್ಯಕರ್ತ ಅಂತ. ಏನದು ರಿಜಿಸ್ಟರ್ಡ್ RSS? ನೋಡಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಹೆಸರಿನಲ್ಲಿ ಯಾವುದು ಈಗ ದೇಶದಲ್ಲಿ ಇದೆಯಲ್ಲ, ಬೇನಾಮಿಯಾಗಿ ಅಂದ್ರೆ ನೋಂದಾಯಿಸದೆ ಅವರು ಮಾಡದೇ ಇರೋ ಕಾರಣಕ್ಕೋಸ್ಕರ ಅದೇ ಹೆಸರಿನಲ್ಲಿ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆ ಹೆಸರಿನಲ್ಲಿ ನೋಂದಣಿಯನ್ನ ನಾನು ಮಾಡಿಸ್ಕೊಂಡಿದ್ದೀನಿ. RSS ಬೇರೆ, ನಿಮ್ಮ RSS ಬೇರೆ? ಹೌದು.
ನನ್ನದಕ್ಕೂ ಅವ್ರದಕ್ಕೂ ಡಿಫ್ರೆನ್ಸ್ ಹೊಂದಿದೆ. ಏನು ಅಂದ್ರೆ ನನ್ನ RSS ಅಂದ್ರೆ ನಾನು ರಿಜಿಸ್ಟರ್ ಮಾಡ್ಕೊಂಡಿರುವಂತಹ ನಾನು ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಈ ದೇಶದ ಪ್ರತಿಯೊಂದನ್ನು ಗೌರವಿಸ್ತಾ ಇದ್ದೀನಿ. ಆದರೆ ಅವರು ಈ ದೇಶದ ಜನವನ್ನ ಗೌರವಿಸ್ತಾ ಇಲ್ಲ, ಕೆಲವ್ರನ್ನ ಅಷ್ಟೇ ಗೌರವಿಸ್ತಾ ಇದ್ದಾರೆ. ಅವರು ಭೇದ ಭಾವ ಇದೆ, ಮುಸಲ್ಮಾನ ಕ್ರಿಶ್ಚಿಯನ್ನ ಅಂತ ಬೇರೆ ಒಂದು. ಎರಡನೇ ಸಂಗತಿ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಇದನ್ನು ಗೌರವಿಸೋದಿಲ್ಲ, ಸಂವಿಧಾನವನ್ನು ಮೊದಲೇ ಗೌರವಿಸೋದಿಲ್ಲ, ಅದನ್ನು ಒಪ್ಪೇ ಇಲ್ಲ. ಹಾಗಾಗಿ ನನ್ನ RSS ಸಂವಿಧಾನವನ್ನು ಒಪ್ಪಿ ದೇಶ ಭಕ್ತಿಯಿಂದ ದೇಶಕ್ಕಾಗಿ ಬದುಕ್ತಾ ಇರುವಂತ RSS. ಅದೇ ನೀವು ಸಂಸ್ಥಾಪಕರ ಕಾರ್ಯಕರ್ತರ? ಸಂಸ್ಥಾಪಕ, ನೀವೇ ಸಂಸ್ಥಾಪಕ. ನಾವೊಂದಿಬ್ರು ಮೂವರು ಇದ್ದೀರಾ? ಏನು ಕಾರ್ಯಚಟುವಟಿಕೆಗಳಿದಾವ? ಇದೆ, ಮಾಡ್ತಾ ಇದ್ದೀರಾ? ಹೋರಾಟ ಮಾಡ್ತಾ ಇರೋ ಒಂದು ಚಟುವಟಿಕೆ ಅಲ್ವಾ? ರಿಜಿಸ್ಟರ್ ಆಗದ RSS ವಿರುದ್ಧ ರಿಜಿಸ್ಟರ್ಡ್ RSS ಹೋರಾಟ. ಹೌದು ಅಲ್ವಾ? ಹೌದು. ಓಕೆ ಗೌಡ್ರೆ, ಸ್ನೇಹಿತರೆ, ನಾವು ಮುಗಿಸೋಣ ಈಗ. ತುಂಬ ಮಾತಾಡಿದ್ವಿ, ತುಂಬ ವಿಚಾರಗಳು. ತುಂಬ ಮಾತಾಡಿಲ್ಲ, ಸ್ವಲ್ಪ ಮಾತಾಡಿ. ತುಂಬ ಮಾತಾಡಿದೀವಿ ಅಂದರೆ ತಪ್ಪಾಗ್ತದೆ. ಯಾಕಂದರೆ 100 ವರ್ಷಗಳ ಒಂದು ವಿಚಾರಧಾರೆ, ಆ 100 ವರ್ಷಗಳ ಒಂದು ವಿಚಾರಧಾರೆಯನ್ನು 100 ನಿಮಿಷದಲ್ಲಿ ಮಾತಾಡಿ ಮುಗಿಸೋದಕ್ಕೆ ಅಸಾಧ್ಯ ಅಲ್ಲ. ಇದ್ರ ಮಧ್ಯದಲ್ಲಿ ನಾನೊಂದು ಹೇಳ್ಬಿಡ್ತೀನಿ. 100 ವರ್ಷಗಳ ಶತಮಾನದ ಸಂಭ್ರಮ ಆಚರಣೆ ಮಾಡಿರುವಂತಹ ಒಂದು ಸಂಘಟನೆಯ ವಿರುದ್ಧ ಒಬ್ಬರಿಬ್ಬರು ವ್ಯಕ್ತಿಗಳು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಅನ್ನೋಂಥದ್ದು ಇವತ್ತು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರುವಂತಹ ವಿಚಾರ. ಮುಂದುವರಿಸಿ. ಪತ್ರಕರ್ತನಾಗಿ ನಾನು ಒಂದು ಆ ಥರದ ವಿಚಾರಧಾರೆ ಇದ್ದಾಗ ನಾನು ಅದನ್ನು ಮಾತಾಡಿಸ್ತಾ ಹೋಗ್ತೀನಿ. ಎಲ್ಲ ಕಡೆನೂ ನಾವು ಮೊದಲಿಂದ ಎಲ್ಲ ಬದಿಯ ಕೋಮುವಾದದ ವಿರೋಧಿಗಳು. ಈ ದೇಶದ ಸಾರ್ವಭೌಮತ್ವದ ವಿರುದ್ಧ ಯಾವ ವಿಚಾರಧಾರೆ ಇದೆಯೋ ಆ ವಿಚಾರಧಾರೆ ವಿರುದ್ಧ ಸ್ಪಷ್ಟವಾಗಿ ನಿಂತ್ಕೊಂಡಿದ್ದೀವಿ. ಹನುಮೇಗೌಡರು ಆ ಜಗತ್ತಿನಲ್ಲಿ ಇದ್ದವರು, ಆ ಜಗತ್ತಿನ ಒಳಗಡೆ ಬದುಕಿದವರು. ಅಲ್ಲಿಂದ ಹೊರಗೆ ಬರಬೇಕು ಅಂದರೆ ಅವ್ರದ್ದೇ ಆದಂಥ ಒಂದಿಷ್ಟು ಕಾರಣಗಳಿತ್ತು, ಅದನ್ನು ಕೂಡ ಅವ್ರು ಹೇಳಿದ್ದಾರೆ. ಅಲ್ಲಿ ಇದ್ದವರಿಂದ ಬರುವಷ್ಟು ವಿಚಾರ ಅಲ್ಲಿ ಇಲ್ಲದವರಿಂದ ಸಿಗಕ್ಕೆ ಸಾಧ್ಯನೇ ಇಲ್ಲ. ಅವರೇನೋ ಕರಳಮುಖ, RSS ಕರಳಮುಖಗಳಂತ ಪುಸ್ತಕ ಬರೆದಿದ್ದಾರಂತೆ. ಅದು ನಿಮ್ಗೆ ಬೇಕಾದರೆ ಅವ್ರನ್ನ ಸಂಪರ್ಕ ಮಾಡಿ, ಅದೆಲ್ಲೆಲ್ಲಿ ಸಿಗುತ್ತೆ ಆ ವಿವರಗಳನ್ನು ಅವರು ಮುಂದಿನ ವಿಡಿಯೋಗಳಲ್ಲಿ ಅಥವಾ ನಮ್ಮ ಡಿಸ್ಕ್ರಿಪ್ಷನ್ ನಾವು ಕೊಡ್ತೀವಿ, ಓದ್ಕೊಳ್ಳಿ. ಸತ್ಯ ಇದ್ದರೆ ಒಪ್ಕೊಳ್ಳಿ, ನೀವು ಸುಳ್ಳು ಅನಿಸಿದ್ರೆ ವಿಚಾರಗಳನ್ನು ಮಾಡಿ. ಯಾವುದೇ ಒಂದು ಅಭಿಪ್ರಾಯವೇ ಫೈನಲ್ ಅಂತ ಇರಲ್ಲ, ಎಲ್ಲದಕ್ಕೊಂದು ಕಾನೂನು ಚೌಕಟ್ಟಿರುತ್ತೆ, ಅಲ್ಲೊಂದು ಅಂತಿಮ ತೀರ್ಮಾನಗಳು ಬರುತ್ತೆ. ಆದರೆ ಕಾನೂನಿನ ಹಸ್ತಕ್ಷೇಪದ ವಿಚಾರದಲ್ಲೂ ಕೂಡ ಅವ್ರದ್ದೇ ಪಾರುಪತ್ಯ ಇರೋದ್ರಿಂದ ಅಲ್ಲಿ ಅದರ ಚರ್ಚೆ ಕೂಡ ನಡೆಯಲ್ಲ ಅನ್ನುವಂಥ ಒಂದಿಷ್ಟು ಕ್ಲಾರಿಟಿ ಕೂಡ ನಾವು ಮಾತಾಡಿದ್ವಿ. ಕೊನೆಗೆ ರಿಜಿಸ್ಟರ್ಡ್ RSS, ರಿಜಿಸ್ಟರ್ ಅಲ್ಲದ RSS, ಈ ಒಂದು ಕಾನ್ಸೆಪ್ಟ್ ಬಗ್ಗೆ ನಾವೊಂದು ಮಾತಾಡಿದ್ವಿ. ಈ ಎಪಿಸೋಡು ಅಥವಾ ಈ ಥರದ ಎಪಿಸೋಡ್ಗಳು, ಈ ಥರದ ಒಂದಿಷ್ಟು ಪ್ರಶ್ನೆಗಳು ಈ ಸಮಾಜದಲ್ಲಿದ್ದಾಗ, ಈ ವ್ಯವಸ್ಥೆಯಲ್ಲಿದ್ದಾಗ, ಯಾವುದೇ ಸಂಘಟನೆ ಉದ್ದೇಶಗಳು ತುಂಬ ಚೆನ್ನಾಗಿದ್ದರೆ, ಸಂವಿಧಾನ ಬದ್ಧವಾಗಿದ್ದರೆ, ಎಲ್ಲರೂ ಒಟ್ಟಾಗಿ ತೆಗೆದುಕೊಳ್ಳುವಂತಹ ಉದ್ದೇಶಗಳಿದ್ದಾಗ ಅದು ದೇಶವನ್ನು ಬೆಳೆಯುತ್ತೆ. ಅದು ಎಲ್ಲರ ಹಿತದೃಷ್ಟಿಯಿಂದ ತುಂಬ ಒಳ್ಳೆಯದು. ಇಲ್ಲ ಏನೋ ಸಮಥಿಂಗ್ ರಾಂಗ್, ಇದರಿಂದ ಕೆಟ್ಟ ಪರಿಣಾಮಗಳಾಗ್ತವೆ ಅಂದಾಗ ಮಾತ್ರ ಹೋರಾಟದ ಧ್ವನಿಗಳು ಎದ್ದೇಳ್ತವೆ. ಎನವೇ ಈ ವಿಚಾರದ ಬಗ್ಗೆ ನಾವು ಮತ್ತಷ್ಟು ಮಾತಾಡೋಣ, ಸಾಕಷ್ಟು ಮಾತಾಡೋಣ. ಇದೊಂದೇ ವಿಚಾರ ಅಲ್ಲ, ಎಲ್ಲ ಬಗೆಯ ದೇಶ ವಿರೋಧಿ ನಡೆ ಏನಾದರೂ ಇದ್ದರೆ, ಈಗ ಇದೇ ದೇಶ ವಿರೋಧಿ ನಡೆ ಅನ್ನುವಂಥ ಡಿಕ್ಲರೇಷನ್ ಅಲ್ಲ, ಅವ್ರ ವಿಚಾರಗಳನ್ನು ಮಂಡಿಸಿದ್ದಾರೆ. ನೀವು ನಿಮ್ಮ ವಿಚಾರಗಳನ್ನು ಆ ವಿಚಾರಗಳ ಜೊತೆಗೆ ತುಲನೆ ಮಾಡಿ ಯಾವುದು ಸರಿ ಯಾವುದು ತಪ್ಪು ತೀರ್ಮಾನ ಮಾಡಿ. ಈ ದೇಶದ ಜನರಿಗೆ ಇವತ್ತು ಏನು ಅಗತ್ಯ ಇದೆ, ಯಾವುದು ಅಗತ್ಯ ಇದೆ, ಧರ್ಮನಿಷ್ಠೆ, ಧರ್ಮ, ದೇವರು ಅನ್ನೋ ವಿಚಾರ ಬಂದಾಗ ಇದೇ RSSನಲ್ಲಿದ್ದಂಥ ಸಾವರ್ಕರ್ರೇ ಒಬ್ಬ ಶುದ್ಧ ನಾಸ್ತಿಕರಾಗಿದ್ದರು. ಗೋವಿನ ವಿಚಾರದಲ್ಲಿ ಅವರ ಅಭಿಪ್ರಾಯಗಳೇ ಬೇರೆ ಇದ್ವು. ಅದೆಲ್ಲವನ್ನು ಬದಿಗಣ, ವ್ಯಕ್ತಿಯಿಂದ ವ್ಯಕ್ತಿಗೆ, ಸಂಘಟನೆಯಿಂದ ಸಂಘಟನೆಗೆ ಅನೇಕ ವಿಚಾರ ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತವೆ. ಏನುವೆ ಹನುಮೇಗೌಡ್ರೆ, ಈ ಕಾರ್ಯಕ್ರಮಕ್ಕೆ ಬಂದು ಅನೇಕ ಅನ್ನೋದಕ್ಕಿಂತನೂ ಒಂದಿಷ್ಟು ಇಂಪಾರ್ಟೆಂಟ್ ವಿಚಾರಗಳನ್ನ ಹಂಚ್ಕೊಂಡಿದ್ರಿ. ನಾವು ಇದನ್ನು ಮತ್ತೆ ಮುಂದುವರಿಸೋಣ, ಮತ್ತೆ ಮಾತಾಡೋಣ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ಅತ್ಯಂತ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.